ಒಬ್ಬ ವ್ಯಕ್ತಿನ ಸಮುದ್ರದಲ್ಲಿ ಕಟ್ಟಾಕಿರ್ತಾರೆ. ಆದ್ರೆ ಇವನು ಎಲ್ಲರಿಂದ ತಪ್ಪಿಸ್ಕೊಂಡು ಮರುಭೂಮಿಗೆ ಬಂದು ತಲುಪ್ತಾನೆ. ನಂತರ ಇಲ್ಲೇ ಇರುವಂತ ಒಂದು ಮಿಸ್ಟೀರಿಯಸ್ ಆಗಿರುವಂತ ಜಾಗಕ್ಕೆ ಬಂದು ಇಲ್ಲಿರುವಂತ ಒಂದು ಡಿವೈಸ್ ಅನ್ನ ಆಕ್ಟಿವೇಟ್ ಮಾಡ್ತಿದ್ದಂಗೆನೆ ಒಂದು ಅಮೂಲ್ಯವಾಗಿರುವಂತ ವಸ್ತುನ ಹುಡ್ಕೊಂಡು ಹೋಗೋದಕ್ಕೆ ಇನ್ಫಾರ್ಮೇಶನ್ ಸಿಗುತ್ತೆ. ಅದಕ್ಕೆ ಆ ವಸ್ತುನ ಹುಡುಕ್ತಾ ಮತ್ತೊಂದ್ಸಲ ಇವರು ಸಮುದ್ರದ ಹತ್ರ ಬಂದ್ರೆ ಭಯಂಕರವಾಗಿರುವಂತ ಕ್ರಿಯೇಚರ್ಸ್ ಗಳೆಲ್ಲ ಇರ್ತವೆ. ಇದರಿಂದ ಈ ಕೋಟ್ಯಾಂತರ ಕ್ರಿಯೇಚರ್ಸ್ ಗಳಿಂದ ತಪ್ಪಿಸ್ಕೊಳ್ತಾ ಮುಂದೆ ಬಂದಾಗ ಒಂದು ಪೋರ್ಟಲ್ ಕಾಣಿಸುತ್ತೆ. ಆ ಪೋರ್ಟಲ್ ಸಿಕ್ಕಿದ್ಮೇಲೆ ಇವರು ಎಲ್ಲಿಗೆ ಹೋಗಿ ತಲುಪಿದ್ರು ಅಂತದ್ದು ಇವರು ಏನನ್ನ ಹುಡುಕ್ತಿದ್ದಾರೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಆಕ್ವಾಮ್ಯಾನ್ ಅಂತ. ಈ ಮೂವಿ ಶುರುವಾಗೋದು 1985. ಇಲ್ಲೇ ಲೈಟ್ ಹೌಸ್ ನಲ್ಲಿ ಕೆಲಸ ಮಾಡ್ತಿರುವಂತ ಟಾಮ್ ಅನ್ನೋ ಒಬ್ಬ ವ್ಯಕ್ತಿಗೆ ಸಮುದ್ರದ ದಡದಲ್ಲಿ, ಅದು ಕೂಡ ಇಂಥ ಮಳೆಲಿ ಪ್ರಜ್ಞೆ ತಪ್ಪಿ ಬಿದ್ದಿರುವಂತ ವಿಚಿತ್ರವಾಗಿರೋ ಬಟ್ಟೆ ಹಾಕೊಂಡಿರುವಂತ ಒಬ್ಳು ಲೇಡಿ ಕಾಣಿಸ್ತಾಳೆ. ಇವಳಿಗೆ ಏಟಾಗಿರೋದ್ರಿಂದ ಮನೆ ಕರ್ಕೊಂಡ್ ಬಂದು ಮಲಗಿಸ್ತಿದ್ದಂಗೆನೆ ಇದ್ದಕ್ಕಿದ್ದಂಗೆನೆ ಇವಳಿಗೆ ಎಚ್ಚರ ಆಗಿ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಏಟಾಗಿರೋದ್ರಿಂದ ಪ್ರಜ್ಞೆ ತಪ್ಪಿ ಕೂಡ ಬಿದ್ದೋಗ್ತಾಳೆ. ನಂತರ ಮಾರನೇ ದಿನ ಎಚ್ಚರ ಆದಾಗ ನೋಡಿದ್ರೆ ಗಾಯ ಆಗಿದ್ದಂತ ಜಾಗದ ಹತ್ರ ಬ್ಯಾಂಡೇಜ್ ಇರುತ್ತೆ. ನಾನ್ ಎಲ್ಲಿದ್ದೀನಿ ಅಂತಾನು ಕೂಡ ಇವಳಿಗೆ ಅರ್ಥ ಆಗ್ತಿರೋದಿಲ್ಲ. ಅದೇ ಮೈಕೆಲ್ಗೆ ಟಾಮ್ ಬಂದಾಗ ಅವನನ್ನ ನೋಡಿ ಇವಳು ಹೆದರ್ಕೊಳ್ತಿರ್ಬೇಕಾದ್ರೆ ನನ್ನಿಂದ ನಿನಗೆ ಏನು ಅಪಾಯ ಇಲ್ಲ ಅಂತ ಹೇಳಿ ಟೀನ ಕೊಟ್ಟು ಕುಡಿಯೋದಕ್ಕೆ ಹೇಳಿ ನಿನ್ ಹೆಸರೇನು ಅಂತ ಕೇಳಿದಾಗ ಇವಳು ಕೂಡ ಹೇಳ್ತಾಳೆ, ನನ್ನ ಹೆಸರು ಅಟ್ಲಾಂಟಿಸ್ ಸಾಮ್ರಾಜ್ಯದ ರಾಣಿ ಅಂತ. ಆದ್ರೆ ಇವನ್ ಮಾತ್ರ ಅದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಸುಮ್ನೆ ಹೇಳ್ತಿರ್ಬೋದು ಅಂತ ಅನ್ಕೋತಾನೆ. ಹೀಗೆ ಕಾಲ ಕಳಿತಾ ಅಟ್ಲಾನ ಟಾಮ್ ಹತ್ರನೇ ಉಳ್ಕೊಬಿಡ್ತಾಳೆ. ಇದರಿಂದ ಇವರಿಬ್ರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿ ಮದ್ವೆ ಕೂಡ ಆಗೋಗ್ತಾರೆ. ನಂತರ ಇವರಿಬ್ರಿಗೂ ಒಂದು ಮಗು ಹುಟ್ಟಾಗ ಅದಕ್ಕೆ ಆರ್ಥರ್ ಅಂತ ಹೆಸರಿಡ್ತಾರೆ. ಹೀಗೆ ಇವ್ರದೊಂದು ಹ್ಯಾಪಿ ಫ್ಯಾಮಿಲಿ. ಹೀಗೆ ಇರಬೇಕಾದ್ರೆ ಒಂದು ದಿನ ಅಟ್ಲಾನ ಆರ್ಥರ್ಗೆ ಅಟ್ಲಾಂಟಿಸ್ ಸಾಮ್ರಾಜ್ಯದ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸಮುದ್ರದ ಆಳದಲ್ಲಿ ತುಂಬಾ ಸುಂದರವಾಗಿರುವಂತ ಜಾಗನೇ ಅಟ್ಲಾಂಟಿಸ್ ಸಾಮ್ರಾಜ್ಯ ಅಂತ. ಆದ್ರೆ ಅದೇ ಸಮಯಕ್ಕೆ ಇವರ ಮನೆ ಮೇಲೆ ಯಾರೋ ಅಟ್ಯಾಕ್ ಮಾಡಿಬಿಡ್ತಾರೆ. ನೋಡಿದ್ರೆ ತುಂಬಾ ಅಡ್ವಾನ್ಸ್ ಆಗಿರುವಂತ ಆರ್ಮರ್ ಗಳನ್ನ ಹಾಕೊಂಡು ಅಟ್ಲಾಂಟಿಸ್ ಸಾಮ್ರಾಜ್ಯದಿಂದ ಸೈನಿಕರು ಬಂದಿರ್ತಾರೆ ಅಟ್ಲಾನನ ಕರ್ಕೊಂಡು ಹೋಗೋದಕ್ಕೆ ಅಂತ. ಆದ್ರೆ ಇವಳಿಗೆ ಮಾತ್ರ ಟಾಮ್ ಮತ್ತೆ ಆರ್ಥರ್ನ ಬಿಟ್ಟು ಹೋಗೋದಕ್ಕೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಆದ್ರಿಂದ ಇವಳ ವೆಪನ್ ಆಗಿರುವಂತ ಟ್ರೈಡೆಂಟ್ ನ ಸಹಾಯದಿಂದ ಈ ಎಲ್ಲಾ ಗಾರ್ಡ್ಸ್ ಗಳನ್ನ ಕೆಲವು ಕ್ಷಣಗಳಲ್ಲೇ ಸಾಯಿಸ್ಬಿಡ್ತಾಳೆ. ನಂತರ ಇವಳು ಟಾಮ್ಗೆ ಹೇಳ್ತಾ ಹೋಗ್ತಾಳೆ, ನನ್ನ ತಂದೆ ನನಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಮತ್ತೊಬ್ಬ ರಾಜನ್ ಜೊತೆ ಮದುವೆ ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ರು. ಆದ್ರಿಂದ ನಾನು ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದೆ. ನಾನೇನಾದ್ರೂ ಈಗ ವಾಪಸ್ ಅಟ್ಲಾಂಟಿಸ್ಗೆ ಹೋಗಿಲ್ಲ ಅಂತಂದ್ರೆ ಇನ್ನಷ್ಟು ಸೈನಿಕರನ್ನ ಕಳಿಸಿ ನಿನ್ನನ್ನ ಹಾಗೆ ಆರ್ಥರ್ನ ಸಾಯಿಸ್ಬಿಡ್ತಾರೆ. ನಿಮ್ಮಿಬ್ಬರನ್ನ ಕಾಪಾಡೋದಕ್ಕೆ ನಾನೀಗ ಹೋಗ್ಲೇಬೇಕು. ಆದ್ರೆ ಮತ್ತೆ ನಾನು ಇದೇ ಜಾಗದಲ್ಲಿ ಬಂದೇ ಬರ್ತೀನಿ ಅಂತ ಹೇಳಿ ಇವಳು ಇಲ್ಲಿಂದ ನೀರಿನ ಒಳಗಡೆ ಹೊಟ್ಟೋಗ್ತಾಳೆ. ಇದಾದ್ಮೇಲೆ ಸ್ವಲ್ಪ ವರ್ಷಗಳ ನಂತರ ನಮ್ಗೆ ತೋರಿಸ್ತಾರೆ ಮಕ್ಕಳನ್ನೆಲ್ಲಾರನು ಒಂದು ಅಕ್ವೇರಿಯಂಗೆ ಕರ್ಕೊಂಡ್ ಬಂದಿರ್ತಾರೆ. ಇಲ್ಲೇ ಟಾಮ್ ಹಾಗೆ ಅಟ್ಲಾನ ಮಗ ಆಗಿರುವಂತ ಆರ್ಥರ್ ಕೂಡ ಮೀನುಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆಗ ಇಬ್ರು ಹುಡುಗರು ಬಂದು ಇವನನ್ನ ರೇಗುಸ್ತಾ ಹೊಡೆಯೋದಕ್ಕೆ ಶುರು ಮಾಡಿದಾಗ ಇದನ್ನ ನೋಡಿ ಹಿಂದೆ ಇರುವಂತ ಶಾರ್ಕ್ಗೆ ತುಂಬಾ ಕೋಪ ಬಂದು ಗ್ಲಾಸ್ ಅನ್ನೇ ಹೊಡೆಯೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಎಲ್ಲರೂ ಹೆದರ್ಕೊಳ್ತಿರ್ಬೇಕಾದ್ರೆ ಆಗ ಆರ್ಥರ್ ಇವನ ಕೈಯನ್ನ ತೋರಿಸಿ ಆ ಶಾರ್ಕ್ ಅನ್ನ ಶಾಂತಗೊಳಿಸ್ತಾನೆ. ಹೌದು, ಆರ್ಥರ್ಗೆ ಸಮುದ್ರ ಜೀವಿಗಳ ಜೊತೆ ಮಾತಾಡುವಂತ ಶಕ್ತಿ ಇದೆ. ನಂತರ ಸೀನ್ ಪ್ರೆಸೆಂಟ್ ಆಗಿ ಬಂದಾಗ US ಮಿಲಿಟರಿಯ ಸಬ್ಮರಿನ್ ನ ಮೇಲೆ ಒಂದು ಶಿಪ್ ಬಂದು ಲ್ಯಾಂಡ್ ಆಗುತ್ತೆ. ಈ ಶಿಪ್ ನಲ್ಲಿರುವಂತ ಸಮುದ್ರ ಗಳ್ಳರು ಈ ಸಬ್ಮರಿನ್ ನ ಕದಿಯೋದಕ್ಕೆ ಅಂತ ಬಂದಿರ್ತಾರೆ. ಇಲ್ಲೇ ನಮ್ಗೆ ಈ ಸಮುದ್ರ ಗಳ್ಳರ ಲೀಡರ್ ಆಗಿರುವಂತ ಡೇವಿಡ್ ನ ತೋರಿಸ್ತಾರೆ. ಹಾಗೆ ಇವನು ಡೇವಿಡ್ ನ ತಂದೆ ಜೆಸ್. ಇಲ್ಲಿ ಡೇವಿಡ್ ಜನರನ್ನ ಸುಮ್ನೆ ಸಾಯಿಸ್ತಿರ್ತಾನೆ. ಇವನು ತುಂಬಾನೇ ಕ್ರೂರವಾಗಿರುವಂತ ವ್ಯಕ್ತಿ. ಆದ್ರೆ ಜೆಸ್ ಮಾತ್ರ ಇವನ ಮಗ ಡೇವಿಡ್ ಅಂದ್ರೆ ತುಂಬಾನೇ ಪ್ರೀತಿ. ಆದ್ರಿಂದ ಇವನ ಹತ್ರ ಇರುವಂತ ಒಂದು ಚಾಕುನ ಕೊಟ್ಟು ಹೇಳ್ತಾನೆ, ನನ್ನ ತಂದೆ ನನಗೆ ಇದನ್ನ ಕೊಟ್ಟಿದ್ರು, ಈಗ ನಾನಿದನ್ನ ನಿನ್ಗೆ ಕೊಡ್ತಿದ್ದೀನಿ, ನಿನ್ ಮೇಲೆ ನನ್ಗೆ ತುಂಬಾನೇ ಹೆಮ್ಮೆ ಇದೆ ಅಂತ. ಆದ್ರೆ ಅದೇ ಸಮಯಕ್ಕೆ ಸಬ್ಮರಿನ್ ಗೆ ಏನೋ ಬಂದು ಕ್ರಾಶ್ ಆಗುತ್ತೆ. ನೋಡಿದ್ರೆ ಒಬ್ಬ ಮನುಷ್ಯ ಬಂದು ಇದಕ್ಕೆ ಗುದ್ದುತ್ತಿರ್ತಾನೆ. ಹೀಗೆ ನೋಡ್ತಿದ್ದಂಗೆನೆ ಸಾವಿರಾರು ಟನ್ಗಳಷ್ಟು ತೂಕ ಇರುವಂತ ಈ ಸಬ್ಮರಿನ್ ನ ಈ ವ್ಯಕ್ತಿ ಒಬ್ಬನೇ ಮೇಲಕ್ಕೆ ತಗೊಂಡ್ ಬಂದ್ಬಿಡ್ತಾನೆ. ಯಾವಾಗ ಇವನು ಈ ಸಬ್ಮರಿನ್ ನ ಒಳಗಡೆ ಬರ್ತಾನೋ ಆಗ್ಲೇ ನಮ್ಗೆ ಗೊತ್ತಾಗೋದು ಇವನು ಬೇರೆ ಯಾರು ಅಲ್ಲ, ಆರ್ಥರ್ ಅಂತ. ಆರ್ಥರ್ ಒಬ್ಬ ಮಾಮೂಲಿ ಮನುಷ್ಯನೇ ಅಲ್ಲ, ಇವನಿಗೆ ಸೂಪರ್ ಪವರ್ಸ್ ಗಳೆಲ್ಲ ಇರ್ತವೆ. ಡೇವಿಡ್ ನ ಜನರು ಇವನ್ ಮೇಲೆ ಶೂಟ್ ಮಾಡ್ತಿದ್ರೆ ಬುಲೆಟ್ ಗಳು ಇವನಿಗೆ ಏನು ಮಾಡೋದಕ್ಕೆ ಆಗ್ತಿರೋದಿಲ್ಲ. ನಂತರ ಇವರೆಲ್ಲರಿಗೂ ಚೆನ್ನಾಗಿ ಹೊಡೆದು ಸೋಲ್ಜರ್ಸ್ ಗಳು ಬಚ್ಚಿಟ್ಕೊಂಡಿರುವಂತ ಜಾಗಕ್ಕೆ ಬರ್ತಾನೆ. ಹಾಗೆ ಇವರೆಲ್ಲರನ್ನು ಸೇಫ್ ಆಗಿ ಮೇಲಕ್ಕೆ ಕಳಿಸ್ಕೊಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಡೇವಿಡ್ ಕೂಡ ಇಲ್ಲಿಗೆ ಬಂದು ಆರ್ಥರ್ ನ ಮೇಲೆ ಅಟ್ಯಾಕ್ ಮಾಡ್ತಾ ಕತ್ತಿಯಿಂದ ಚುಚ್ಚೋದಕ್ಕೆ ನೋಡಿದ್ರೆ ಆ ಕತ್ತಿ ಇವನಿಗೆ ಒಂದು ಸಣ್ಣ ಸ್ಕ್ರಾಚ್ ಕೂಡ ಮಾಡೋದಕ್ಕಾಗೋದಿಲ್ಲ. ಹೀಗೆ ಆರ್ಥರ್ ಡೇವಿಡ್ ಗೆ ಚೆನ್ನಾಗಿ ಹೊಡಿತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜೆಸ್ ಬಂದು ಒಂದು ಸ್ಪೆಷಲ್ ಆಗಿರುವಂತ ಗನ್ ಇಂದ ಶೂಟ್ ಮಾಡ್ತಾನೆ. ಅವನು ಸತ್ತೋಗಿರ್ಬೇಕು ಅಂತ ಇವನ್ಗೆ ಅನ್ಸುತ್ತೆ. ಆದ್ರೆ ಆರ್ಥರ್ ಮಾತ್ರ ಏನು ಆಗಿರೋದಿಲ್ಲ. ಒಂದು ಪೈಪ್ ಇಂದ ಜೆಸ್ ನ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾನೆ. ಅದಕ್ಕೆ ಮತ್ತೊಂದ್ಸಲ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಈ ಸಲ ಸಬ್ಮರಿನ್ ಗೆ ಬಿದ್ದು ನೀರೆಲ್ಲ ಒಳಗಡೆ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಒಂದು ಮಿಸೈಲ್ ಕೂಡ ಜೆಸ್ ನ ಕಾಲಿನ ಮೇಲೆ ಬಿದ್ದೋಗಿರುತ್ತೆ. ಇದರಿಂದ ಡೇವಿಡ್ ಆರ್ಥರ್ ನ
ಕೇಳ್ಕೊತಾನೆ, ಪ್ಲೀಸ್ ಈ ಮಿಸೈಲ್ ನ ತೆಗೆದು ನನ್ನ ತಂದೆನ ಕಾಪಾಡು ಅಂತ. ಆದ್ರೆ ಆರ್ಥರ್ ಮಾತ್ರ ಇವರಿಗೆ ಸಹಾಯ ಮಾಡದೆ ಇಲ್ಲಿಂದ ಹೊಟ್ಟೋಗ್ತಾನೆ. ಇದರಿಂದ ಜೆಸ್ ಕೂಡ ನೀನ್ ಇಲ್ಲಿಂದ ಹೋಗಿ ನಿನ್ನ ಪ್ರಾಣನ ಉಳಿಸ್ಕೊ ಅಂತ ಡೇವಿಡ್ಗೆ ಇಷ್ಟೇ ಹೇಳ್ತಿದ್ರು ಕೂಡ ಡೇವಿಡ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ನಿಮ್ಮನ್ನು ಕೂಡ ಕಾಪಾಡ್ತೀನಿ ಅಂತ ಹೇಳ್ತಿರ್ತಾನೆ. ನಂತರ ಇವನಿಗೆ ಅರ್ಥ ಮಾಡಿಸ್ತಾನೆ, ನಾನೀಗ ಬದುಕೋದಕ್ಕಾಗೋದಿಲ್ಲ, ಆದ್ರೆ ನೀನ್ ಬದುಕು, ಅವನ ಮೇಲೆ ಸೇಡನ್ನ ತೀರ್ಸ್ಕೊ ಅಂತ ಹೇಳಿ ಫೋರ್ಸ್ ಮಾಡಿ ಡೇವಿಡ್ ನ ಇಲ್ಲಿಂದ ಕಳಿಸ್ತಾನೆ. ಡೇವಿಡ್ ಕೂಡ ಆರ್ಥರ್ ನ ಮೇಲೆ ತುಂಬಾನೇ ಕೋಪ ಮಾಡ್ಕೊಬಿಟ್ಟಿರ್ತಾನೆ. ಇಲ್ಲಿ ಮೇಲ್ಗಡೆ ಆರ್ಥರ್ ಸೋಲ್ಜರ್ಸ್ ಗಳನ್ನೆಲ್ಲ ಸೇಫ್ ಆಗಿ ಕರ್ಕೊಂಡು ಹೋಗ್ತಾನೆ. ನಂತರ ಅಟ್ಲಾನ ಹೋದಂತ ಜಾಗದಲ್ಲೇ ಒಂದಿನ ಅಲ್ಲ ಒಂದಿನ ಅವಳು ಬರ್ಬೋದು ಅಂತ ಟಾಮ್ ಕಾಯ್ತಿರ್ಬೇಕಾದ್ರೆ ಆರ್ಥರ್ ಇಲ್ಲಿಗೆ ಬಂದಿದ್ದನ್ನ ನೋಡಿ ಇವನು ತುಂಬಾನೇ ಸಂತೋಷ ಪಡ್ತಾನೆ. ಇದಾದ್ಮೇಲೆ ಇವರಿಬ್ರು ಬಾರ್ಗೆ ಬಂದಾಗ ಅಲ್ಲಿ ನ್ಯೂಸ್ ನಲ್ಲಿ ಬರ್ತಿರುತ್ತೆ, ಸೂಪರ್ ಪವರ್ ಇರುವಂತ ಒಬ್ಬ ವ್ಯಕ್ತಿ ಸೋಲ್ಜರ್ಸ್ ಗಳನ್ನ ಕಾಪಾಡಿದಾನೆ, ಜನರೆಲ್ಲರೂ ಅವನನ್ನ ಪ್ರೀತಿಯಿಂದ ಆಕ್ವಾಮ್ಯಾನ್ ಅಂತ ಕರೀತಿದ್ದಾರೆ ಅಂತ. ಇದನ್ನ ನೋಡಿ ಟಾಮ್ಗೆ ಆರ್ಥರ್ ನ ಮೇಲೆ ತುಂಬಾ ಹೆಮ್ಮೆ ಆಗಿ ಹೇಳ್ತಿರ್ತಾನೆ, ನಿನ್ನ ತಾಯಿಯ ಶಕ್ತಿನೇ ನಿನ್ಗೆ ಬಂದಿದೆ ಅಂತ. ಆದ್ರೆ ಆರ್ಥರ್ ಮಾತ್ರ ತುಂಬಾ ಬೇಜಾರ್ ಮಾಡ್ಕೊತಿರ್ತಾನೆ. ಅಟ್ಲಾಂಟಿಸ್ ನಲ್ಲಿ ನನ್ನ ತಾಯಿನ ನಿಮ್ಮನ್ನ ಪ್ರೀತಿ ಮಾಡಿದ್ರು ಅಂತ, ಹಾಗೆ ನನಗೆ ಜನ್ಮ ಕೊಟ್ರು ಅಂತ ಅವರನ್ನ ಸಾಯಿಸ್ಬಿಟ್ಟಿದ್ದಾರೆ. ಅವರು ಮತ್ತಿನ್ಯಾವತ್ತೂ ಬರೋದಿಲ್ಲ, ನೀವು ಕೂಡ ಆಸೆನ ಇಟ್ಕೋಬೇಡಿ ಅಂತ. ಹೌದು, ಇವರಿಬ್ರಿಗೆ ಈಗ ಗೊತ್ತಿರೋ ಪ್ರಕಾರ ಅಟ್ಲಾನನ ಅಟ್ಲಾಂಟಿಸ್ ನವರು ಸಾಯಿಸ್ಬಿಟ್ಟಿದ್ದಾರೆ. ಅದೇ ಸಮಯಕ್ಕೆ ಒಂದಷ್ಟು ಜನ ಆರ್ಥರ್ ಹತ್ರ ಬರ್ತಾರೆ, ನಮಗ್ ಗೊತ್ತು ನೀನಲ್ವಾ ಆಕ್ವಾಮ್ಯಾನ್ ಅಂತ. ಇದರಿಂದ ಇವನ್ ಜೊತೆ ಸೆಲ್ಫಿ ತಗೋತಾರೆ, ಹಾಗೆ ತುಂಬಾನೇ ಎಂಜಾಯ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ನಮ್ಗೆ ಅಟ್ಲಾಂಟಿಕ್ ಸಮುದ್ರದ ಆಳದಲ್ಲಿ ತೋರಿಸ್ತಾರೆ. ಜೆಬಲ್ ಸಾಮ್ರಾಜ್ಯದ ರಾಜನಾಗಿರುವಂತ ನೀರಿಯಸ್ ಅಟ್ಲಾಂಟಿಸ್ ಸಾಮ್ರಾಜ್ಯದ ರಾಜನಾಗಿರುವಂತ ಆರ್ಮ್ ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಏನಕ್ಕೆ ನನ್ನ ಕರ್ಸಿರೋದು ಅಂತ ಕೇಳಿದಾಗ ಆರ್ಮ್ ಕೂಡ ಹೇಳ್ತಾ ಹೋಗ್ತಾನೆ, ಭೂಮಿ ಮೇಲಿರುವಂತ ಮನುಷ್ಯರು ನಮ್ಮ ಸಮುದ್ರಕ್ಕೆ ಕೆಮಿಕಲ್ ಗಳನ್ನ ಕಸಗಳನ್ನ ಹಾಕಿ ನಾಶ ಮಾಡ್ತಿದ್ದಾರೆ. ಇದರಿಂದ ನಾವೆಲ್ಲರೂ ಸೇರಿ ಮನುಷ್ಯರ ಮೇಲೆ ಯುದ್ಧ ಮಾಡಿ ನಮ್ಮ ಸಮುದ್ರನ ಕಾಪಾಡ್ಕೋಬೇಕು ಅಂತ. ಆಗ ಇಲ್ಲಿಗೆ ಆರ್ಮ್ ನ ಮಂತ್ರಿ ಆಗಿರುವಂತ ವಲ್ಕೋ ಕೂಡ ಬಂದು ಹೇಳ್ತಾನೆ, ರಾಜ ಹೇಳ್ತಿರೋದು ಸರಿ ಇದೆ ಅಂತ. ಆದ್ರೆ ಅದಕ್ಕೆ ನೀರಿಯಸ್ ಮಾತ್ರ ಒಪ್ಕೊಳ್ಳದೆ ಹೇಳ್ತಾ ಹೋಗ್ತಾನೆ, ನೀನು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತಂದ್ರೆ ನಮ್ಮ ಸಮುದ್ರದ 7 ಸಾಮ್ರಾಜ್ಯದಲ್ಲಿ 4 ಸಾಮ್ರಾಜ್ಯದವರು ಒಪ್ಕೊಳ್ಬೇಕು. ನನ್ಗನ್ಸೋ ಪ್ರಕಾರ ಯಾವ ಸಾಮ್ರಾಜ್ಯದವರು ನಿನಗೆ ಹೆಲ್ಪ್ ಮಾಡ್ತಿಲ್ಲ, ನನಗೂ ಕೂಡ ನಿನಗೆ ಹೆಲ್ಪ್ ಮಾಡೋದ್ರಲ್ಲಿ ಯಾವುದೇ ತರದ ಇಂಟ್ರೆಸ್ಟ್ ಇಲ್ಲ ಅಂತ. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ಸಬ್ಮರಿನ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇವರು ಕೂಡ ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಆಗ್ತಿರೋದಿಲ್ಲ. ಆಗ ಆರ್ಮ್ ಇವನ ಹತ್ರ ಇರುವಂತ ಟ್ರೈಡೆಂಟ್ ನ ಸಹಾಯದಿಂದ ಆ ಸಬ್ಮರಿನ್ ನ ನಾಶ ಮಾಡ್ಬಿಡ್ತಾನೆ. ಇದನ್ನ ನೋಡಿದಂತ ನೀರಸ್ ಬಂದು, ಸರಿ ಆಯ್ತು, ನಿನ್ನ ಈ ಕೆಲಸದಲ್ಲಿ ನಾನು ಹಾಗೆ ನನ್ನ ಆರ್ಮಿ ಅವರು ಸಹಾಯ ಮಾಡ್ತೀವಿ ಅಂತ ಹೇಳ್ತಾನೆ. ಯಾಕೆಂತಂದ್ರೆ ಮನುಷ್ಯರನ್ನ ನಂಬೋದಕ್ಕಾಗೋದಿಲ್ಲ, ಯಾವಾಗ ಬೇಕಾದ್ರೂ ಈ ರೀತಿ ಅಟ್ಯಾಕ್ ಮಾಡ್ಬಿಡ್ತಾರೆ ಅಂತ. ಈ ಕಡೆ ಆರ್ಥರ್ ಇವನ ತಂದೆನ ಕರ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಸಮುದ್ರದಿಂದ ಮೇರಾ ಅನ್ನೊಬ್ಳು ಹುಡುಗಿ ಬಂದು ಇವನಿಗೆ ಹೇಳ್ತಾಳೆ, ನಿನ್ನ ತಮ್ಮ ಆಗಿರುವಂತ ಆರ್ಬ್ ಸೈನ್ಯನ ರೆಡಿ ಮಾಡ್ಕೊಂಡು ಮನುಷ್ಯರ ಮೇಲೆ ಯುದ್ಧ ಮಾಡೋದಕ್ಕೆ ಬರ್ತಿದ್ದಾನೆ ಅಂತ. ಅಂದ್ರೆ ಆಗ್ಲೇ ನಮ್ಗೆ ತೋರಿಸಿದ್ರಲ್ಲ, ಅಟ್ಲಾನ ಟಾಮ್ ಹಾಗೆ ಆರ್ಥರ್ ನ ಬಿಟ್ಟು ಮತ್ತೆ ಅಟ್ಲಾಂಟಿಸ್ಗೆ ಹೋಗಿದ್ದನ್ನ. ಅವಳು ವಾಪಸ್ ಹೋದ್ಮೇಲೆ ಬಲವಂತವಾಗಿ ಒಬ್ಬ ರಾಜನ ಜೊತೆ ಮದ್ವೆ ಮಾಡ್ಬಿಟ್ಟಿರ್ತಾರೆ. ಆ ರಾಜನಿಗೆ ಹಾಗೆ ಅಟ್ಲಾನಗೆ ಹುಟ್ಟಿರುವಂತ ಮಗನೇ ಆರ್ಮ್. ಅಂದ್ರೆ ಆರ್ಥರ್ ಹಾಗೆ ಆರ್ಮ್ ಇಬ್ರು ಕೂಡ ಅಣ್ಣ ತಮ್ಮಂದಿರೆ. ಈಗ ನಾನೇನ್ ಮಾಡ್ಬೇಕು ಅಂತ ಆರ್ಥರ್ ಕೇಳಿದಾಗ ಇವಳು ಹೇಳ್ತಾಳೆ, ನೀನು ಅಟ್ಲಾಂಟ ಅವರ ಮೊದಲನೇ ಮಗ ಆಗಿರೋದ್ರಿಂದ ಅಟ್ಲಾಂಟಿಸ್ ಸಾಮ್ರಾಜ್ಯಕ್ಕೆ ರಾಜನಾಗುವಂತ ಹಕ್ಕು ನಿನ್ಗಿದೆ. ನೀನು ಬಂದು ರಾಜ ಆದ್ರೆ ಆರ್ಮ್ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಆಗುದಿಲ್ಲ. ಇದರಿಂದ ಭೂಮಿ ಹಾಗೆ ಸಮುದ್ರ ಎರಡು ಕೂಡ ಶಾಂತವಾಗಿರುತ್ತೆ ಅಂತ. ಆದ್ರೆ ಆರ್ಥರ್ ಮಾತ್ರ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಅವನು ಯುದ್ಧ ಮಾಡೋದಕ್ಕೆ ಬಂದಾಗ ನೋಡ್ಕೋತೀನಿ ಅಂತ ಹೇಳಿ ಹೊಟ್ಟೋಗ್ತಾನೆ. ಆದ್ರೆ ನಂತರ ಡೇವಿಡ್ ಸಮುದ್ರದ ಒಂದು ಜಾಗದಲ್ಲಿರ್ಬೇಕಾದ್ರೆ ಅಟ್ಲಾಂಟಿಕ್ ಸೈನಿಕರು ಇಲ್ಲಿಗೆ ಬಂದಾಗ ಹೋಲೋಗ್ರಾಮ್ ಟೆಕ್ನಾಲಜಿಯ ಸಹಾಯದಿಂದ ಆರ್ಮ್ ಡೇವಿಡ್ಗೆ ಹೇಳ್ತಾನೆ, ನಾವು ಮಾಡದಂತ ಪ್ಲಾನ್ ವರ್ಕ್ ಆಯ್ತು ಅಂತ. ಅಂದ್ರೆ ಆಗ್ಲೇ ಸಬ್ಮರಿನ್ ಬಂದು ಅಟ್ಯಾಕ್ ಮಾಡ್ತಲ್ಲ, ಆ ರೀತಿ ಅಟ್ಯಾಕ್ ಅನ್ನ ಮಾಡಿ ನೀರಿಯಸ್ ನಂಬಿಕೆನ ಗಳಿಸೋದಕ್ಕೆ ಇವರಿಬ್ರು ಸೇರಿನೇ ಪ್ಲಾನ್ ಮಾಡಿದ್ದು. ಆದ್ರೆ ಡೇವಿಡ್ ಮಾತ್ರ ನನಗೆ ಆರ್ಥರ್ ಬೇಕು, ಅವನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಹೇಳ್ತಿರ್ತಾನೆ. ಅದ್ರ ಬಗ್ಗೆ ಇವರು ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಇವನು ಮಾಡಿರುವಂತ ಕೆಲಸಕ್ಕೆ ಗೋಲ್ಡ್ ಕಾಯಿನ್ ಗಳನ್ನ ಕೊಟ್ಟು ಹೊಟ್ಟೋಗ್ತಾರೆ. ನಂತರ ಸೀನ್ ಮತ್ತೊಂದ್ಸಲ ಆರ್ಥರ್ ನ ಕಡೆಗೆ ಶಿಫ್ಟ್ ಆದಾಗ ನೋಡ್ತಾನೆ, ಸಮುದ್ರದಲ್ಲಿ ಒಂದು ದೊಡ್ಡ ಅಲೆ ಬಂದು ಹಡಗುಗಳೆಲ್ಲ ಸರ್ವ ನಾಶ ಆಗೋಗ್ತವೆ. ಹೀಗೆ ಅದು ಇವರ ಕಾರಿನ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ರಿಂದ ಆರ್ಥರ್ ಹಾಗೆ ಇವನ ತಂದೆ ಬೇರೆ ಬೇರೆ ಆಗೋಗ್ತಾರೆ. ಆಗ ಇಲ್ಲಿಗೆ ಮೇರ ಬಂದು ಆ ನೀರನ್ನ ತನ್ನ ಕಂಟ್ರೋಲ್ಗೆ ತಗೊಂಡಾಗ ಆರ್ಥರ್ಗೆ ಇವನ ತಂದೆ ಸಿಗ್ತಾನೆ. ಆದ್ರೆ ಇವನ್ ಬಾಡಿ ಒಳಗಡೆ ತುಂಬಾನೇ ನೀರ್ ಹೊಟ್ಟೋಗಿರುತ್ತೆ. ಇದರಿಂದ ಮೇರ ಮತ್ತೊಂದ್ಸಲ ಇವಳ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಇವನ ಬಾಡಿ ಒಳಗಡೆ ಇರುವಂತ ನೀರನ್ನ ಹೊರಗಡೆ ತೆಗಿತಿದ್ದಂಗೆನೆ ಇವನ ಪ್ರಾಣ ಉಳ್ಕೊಳ್ಳುತ್ತೆ. ಅದಕ್ಕೆ ಆರ್ಥರ್ ಕೂಡ ಇವಳಿಗೆ ಥ್ಯಾಂಕ್ಸ್ ಹೇಳಿ ಇವಳ ಜೊತೆ ಅಟ್ಲಾಂಟಿಸ್ ಸಾಮ್ರಾಜ್ಯಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಮುಂದಿನ ಸೀನ್ ನಲ್ಲಿ ನ್ಯೂಸ್ ನಲ್ಲಿ ಹೇಳ್ತಿರ್ತಾರೆ, ನೆನ್ನೆ ಬಂದಂತ ದೊಡ್ಡ ಅಲೆಯಿಂದ ಸಮುದ್ರದಲ್ಲಿರುವಂತ ಕಸ ಎಲ್ಲ ಮತ್ತೆ ಭೂಮಿಗೆ ಬಂದು ಬಿದ್ದಿದೆ. ಈಗ ಸಮುದ್ರ ಅದರ ಕೋಪನ ತೋರಿಸೋದಕ್ಕೆ ಶುರು ಮಾಡಿದೆ ಅಂತ. ನಂತರ ಈ ಕಡೆ ಆರ್ಥರ್ ಮೇರನ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದು ಹೇಳ್ತಾ ಹೋಗ್ತಾನೆ, ವಲ್ಕೋ ಇಲ್ಲೇ ನನಗೆ ಯುದ್ಧ ಕಲೆಗಳನ್ನ ಹೇಳ್ಕೊಟ್ಟಿದ್ದು ಅಂತ. ಹೌದು, ಆರ್ಥರ್ ಚಿಕ್ಕವನಿರ್ಬೇಕಾದ್ರೆ ವಲ್ಕೋ ಇವನ ಹತ್ರ ಬಂದು ಯುದ್ಧ ಕಲೆಗಳನ್ನ ಹಾಗೆ ನೀರಿನ ಒಳಗಡೆ ಹೇಗೆ ಸ್ಪೀಡ್ ಆಗಿ ಈಜ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಿದ್ದ. ಆದ್ರೆ ಆರ್ಥರ್ ಯಾವಾಗ ನನ್ನ ತಾಯಿ ಹತ್ರ ನನ್ನ ಕರ್ಕೊಂಡ್ ಹೋಗ್ತೀಯ ಅಂತ ಕೇಳಿದಾಗ ನೀನು ಯಾವಾಗ ಕಂಪ್ಲೀಟ್ ಆಗಿ ರೆಡಿ ಆಗ್ತೀಯೋ ಆವಾಗ ಕರ್ಕೊಂಡ್ ಹೋಗ್ತೀನಿ ಅಂತ ವಲ್ಕೋ ಹೇಳ್ತಿರ್ತಾನೆ. ಇದಾದ್ಮೇಲೆ ಮೇರಾ ಆರ್ಥರ್ನ ಕರ್ಕೊಂಡು ಒಂದು ಶಿಪ್ ಹತ್ರ ಬಂದಾಗ ಇವರಿಬ್ರು ಸೇರಿ ಸಮುದ್ರದ ಆಳಕ್ಕೆ ಹೋಗ್ತಿರ್ತಾರೆ. ಯಾಕೆಂತಂದ್ರೆ ಅಟ್ಲಾಂಟಿಸ್ ಸಾಮ್ರಾಜ್ಯ ಅಲ್ಲೇ ಇರೋದು. ಯಾವಾಗ ಇವರು ತುಂಬಾ ಆಳಕ್ಕೆ ಬರೋದಕ್ಕೆ ಶುರು ಮಾಡ್ತಾರೋ ಆರ್ಥರ್ಗೆ ಅರ್ಥ ಆಗ್ತಾ ಹೋಗುತ್ತೆ ಸಮುದ್ರದ ಸೌಂದರ್ಯ ಎಂತ
ಇರುವಂತದ್ದು ಅಂತ. ಸರಿ ಅಂತ ಇವರು ಅಟ್ಲಾಂಟಿಸ್ ಸಾಮ್ರಾಜ್ಯನ ಎಂಟರ್ ಆಗುವಂತ ಗೇಟ್ ಗೆ ಬಂದು ತಲುಪ್ತಾರೆ. ಹಾಗೆ ಇವಳು ಹೇಳ್ತಾಳೆ, ಬರೀ ಪರ್ಮಿಷನ್ ಇರೋರು ಮಾತ್ರ ಈ ಗೇಟ್ ಅನ್ನ ದಾಟಿ ಹೋಗೋದಕ್ಕಾಗೋದು, ಇಲ್ಲಾಂತಂದ್ರೆ ಇಲ್ಲಿರುವಂತ ಗಾರ್ಡ್ಸ್ ಗಳು ಅವರನ್ನ ಸಾಯಿಸ್ಬಿಡ್ತಾರೆ ಅಂತ. ನಂತರ ಈ ಸುಂದರವಾಗಿರುವಂತ ಅಟ್ಲಾಂಟಿಸ್ ಸಾಮ್ರಾಜ್ಯನ ಎಂಟರ್ ಆಗಿ ಇವರ ವೆಹಿಕಲ್ ನ ಇಲ್ಲೇ ಒಂದು ಜಾಗದಲ್ಲಿ ನಿಲ್ಲಿಸ್ತಾರೆ. ಹಾಗೆ ನಾಶ ಆಗಿರುವಂತ ಒಂದು ಶಿಪ್ ನ ಒಳಗಡೆ ಬರ್ತಿದ್ದಂಗೆನೆ ಇಲ್ಲಿ ಆರ್ಥರ್ ನ ಟೀಚರ್ ಆಗಿರುವಂತ ವಲ್ಕೋ ಇರ್ತಾನೆ. ಎಷ್ಟೋ ವರ್ಷಗಳಾದ್ಮೇಲೆ ಇಬ್ರು ಕೂಡ ಒಬ್ಬರನ್ನೊಬ್ರು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಅದಾದ್ಮೇಲೆ ವಲ್ಕೋ ಹೇಳ್ತಾ ಹೋಗ್ತಾನೆ, ಆರ್ಮ್ ಈಗ ಸೈನ್ಯನ ರೆಡಿ ಮಾಡ್ಕೋತಿದ್ದಾನೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಈಗ ನಾವು ಅದನ್ನ ತಡಿಬೇಕು ಅಂತಂದ್ರೆ ಆರ್ಥರ್ ನೀನು ರಾಜ ಆಗ್ಬೇಕು ಅಂತ ಹೇಳಿದ್ರೆ ನಾನು ಅಟ್ಲಾಂಟಿಸ್ ನಲ್ಲಿ ಹುಟ್ಟೇ ಇಲ್ಲ, ಭೂಮಿ ಮೇಲೆ ಹುಟ್ಟಿರೋನು ನಾನು ಹೇಗೆ ರಾಜ ಆಗೋದಕ್ಕಾಗುತ್ತೆ ಅಂತ ಹೇಳ್ತಾನೆ. ಆಗ ರಾಜ ಅಟ್ಲಾನ್ ನ ಟ್ರೈಡೆಂಟ್ ಅನ್ನ ತೋರಿಸ್ತಾ ಹೇಳ್ತಾ ಹೋಗ್ತಾನೆ, ಸಾವಿರಾರು ವರ್ಷಗಳ ಹಿಂದೆ ತುಂಬಾ ವಿಶೇಷವಾಗಿರುವಂತ ವಸ್ತುಗಳನ್ನ ಸೇರಿಸಿ ಒಂದು ಟ್ರೈಡೆಂಟ್ ಅನ್ನ ತಯಾರು ಮಾಡಿದ್ರು. ಅದು ಕೂಡ ಅಟ್ಲಾಂಟಿಸ್ ನ ಮೊದಲನೇ ರಾಜ ಆಗಿದ್ದಂತ ಅಟ್ಲಾನ್ಗೋಸ್ಕರ. ಈ ಟ್ರೈಡೆಂಟ್ ನಲ್ಲಿ ಸಮುದ್ರದ ಎಲ್ಲಾ ಜೀವಿಗಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇತ್ತು ಅಂತ ಹೇಳಿದಾಗ ಈಗ ಅದು ಎಲ್ಲಿದೆ ಅಂತ ಆರ್ಥರ್ ಕೇಳ್ತಾನೆ. ಆಗ ವಲ್ಕನು ಕೂಡ ಹೇಳ್ತಾ ಹೋಗ್ತಾನೆ, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಅಟ್ಲಾಂಟಿಸ್ ಸಮುದ್ರದ ಮೇಲೆ ಅಂದ್ರೆ ಭೂಮಿ ಮೇಲೆನೆ ಇತ್ತು. ಆಗ ಎಲ್ಲೂ ಯಾವುದೇ ತರದ ತೊಂದರೆ ಇರಲಿಲ್ಲ, ಎಲ್ಲರೂ ಸಂತೋಷವಾಗಿದ್ರು. ಆಗಿನ ಕಾಲದಲ್ಲೇ ನಮ್ಮ ಅಟ್ಲಾಂಟಿಸ್ ತುಂಬಾನೇ ಅಡ್ವಾನ್ಸ್ ಆಗಿರುವಂತ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಿತ್ತು. ಆದ್ರೆ ರಾಜ ಅಟ್ಲಾನ್ಗೆ ಇಷ್ಟು ಸಾಕಾಗಿರ್ಲಿಲ್ಲ, ನನ್ಗಿನ್ನೂ ಪವರ್ ಬೇಕು ಅನ್ನೋ ದುರಾಸೆಯಿಂದ ಟೆಕ್ನಾಲಜಿಯನ್ನ ಬಿಲ್ಡ್ ಮಾಡೋದಕ್ಕೆ ಟ್ರೈಡೆಂಟ್ ನಲ್ಲಿರುವಂತ ಪವರ್ ಅನ್ನ ಯೂಸ್ ಮಾಡೋದಕ್ಕೆ ಹೋಗಿ ಇಡೀ ಅಟ್ಲಾಂಟಿಸ್ ಸಮುದ್ರನೇ ನಾಶ ಆಗಿ ಸಮುದ್ರದ ಒಳಗಡೆ ಬಂದು ಬಿದ್ದೋಯ್ತು. ಅದಾದ್ಮೇಲೆ ಕಾಲ ಕಳಿತಾ ನಮ್ಮ ಜನರಿಗೆ ನೀರಿನಲ್ಲಿ ಉಸಿರಾಡುವಂತ ಶಕ್ತಿಗಳು ಸಿಕ್ತು. ಹಾಗೆ ಅಟ್ಲಾಂಟಿಸ್ ನ ಜೊತೆ ತುಂಬಾ ಸಾಮ್ರಾಜ್ಯಗಳು ಕೂಡ ಹುಟ್ಕೊಳ್ತು. ಆದ್ರೆ ರಾಜ ಅಟ್ಲಾನ್ ಮಾತ್ರ ನನ್ನಿಂದನೇ ಈ ರೀತಿ ಎಲ್ಲ ಆಯ್ತು, ನನ್ನ ದುರಾಸನೆ ಕಾರಣ ಅಂತ ಟ್ರೈಡೆಂಟ್ ನ ತಗೊಂಡೋಗಿ ಯಾರಿಗೂ ಗೊತ್ತಾಗದೇ ಇರುವಂತ ಜಾಗದಲ್ಲಿ ಜೀವ ಇರ್ಬೇಕಾದ್ರೇನೆ ಸಮಾಧಿ ಆಗೋದ. ಅಲ್ಲಿಂದ ಇಲ್ಲಿವರೆಗೂ ಆ ಟ್ರೈಡೆಂಟ್ ಅನ್ನ ಹಾಗೆ ರಾಜನ ಸಮಾಧಿನ ಯಾರು ನೋಡಿಲ್ಲ. ನಂತರ ರೀಸೆಂಟ್ ಆಗಿ ನಮ್ಗೆ ಈ ಡಿವೈಸ್ ಸಿಕ್ತು. ಇದು ಸಹಾರ ಮರುಭೂಮಿಗೆ ಸೇರಿರುವಂತ ಡಿವೈಸ್. ಇದರ ಒಳಗಡೆ ರಾಜ ಅಟ್ಲಾನ್ ನ ಸಮಾಧಿ ಎಲ್ಲಿದೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಆದ್ರೆ ಇದನ್ನ ಓಪನ್ ಮಾಡೋದಕ್ಕಾಗ್ತಿಲ್ಲ. ನೀವು ಇದನ್ನ ಸಹಾರ ಮರುಭೂಮಿಗೆ ತಗೊಂಡೋದ್ರೆ ಅಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ ಅಂತ. ಅದೇ ಸಮಯಕ್ಕೆ ಅಟ್ಲಾಂಟಿಸ್ ಸಾಮ್ರಾಜ್ಯದ ಗಾರ್ಡ್ಸ್ ಗಳು ಇಲ್ಲಿಗೆ ಬಂದ್ಬಿಡ್ತಾರೆ. ಇದರಿಂದ ಆರ್ಥರ್ ಅವ್ರ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ವಲ್ಕೋ ಹಾಗೆ ಮೇರಾ ನಾವೀಗ ಇಲ್ಲಿಂದ ಹೋಗ್ಬೇಕು ಅಂತ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಹೀಗೆ ಫೈಟ್ ಮಾಡ್ತಾ ಆರ್ಥರ್ ಎಲ್ಲರಿಗೂ ಹೊಡೆದು ಸೋಲಿಸ್ಬಿಡ್ತಾನೆ. ಆದ್ರೆ ನಂತರ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಇವನನ್ನ ಬಂದಿ ಮಾಡ್ಬಿಡ್ತಾರೆ. ನಂತರ ಇವನನ್ನ ಬಂದಿ ಮಾಡಿ ಇಟ್ಟಿರುವಂತ ಜಾಗದ ಮುಂದೆನೆ ಆರ್ಮ್ ರಾಜ ಆಗಿ ಕುಂತಿರ್ತಾನೆ. ಹಾಗೆ ಇವನ್ ಜೊತೆನೆ ಮೇರಾ ಹಾಗೆ ವಲ್ಕನು ಕೂಡ ಇರ್ತಾರೆ. ಅಂದಂಗೆ ಇವರಿಬ್ರಿಗೂ ಕೂಡ ಗೊತ್ತು ಇವರಿಬ್ಬರ ತಾಯಿ ಒಬ್ಬರೇ ಅಂತ. ಆದ್ರೂ ಕೂಡ ಇವರಿಬ್ರಿಗೂ ಒಬ್ಬರನ್ನ ಒಬ್ರು ಕಂಡ್ರೆ ಆಗೋದಿಲ್ಲ. ಏನಕ್ಕಿದ್ನೆಲ್ಲ ಮಾಡ್ತಿದ್ಯಾ ಅಂತ ಆರ್ಥರ್ ಕೇಳಿದಾಗ ಮನುಷ್ಯರ ನಮ್ಮ ಸಮುದ್ರನ ನಾಶ ಮಾಡೋದಕ್ಕೆ ನಿಂತಿದ್ದಾರೆ, ಇದರ ಜವಾಬ್ದಾರಿನ ಯಾರು ತಗೋತಾರೆ, ನೀನ್ ತಗೋತಿ ಅಂತ ಕೇಳಿದಾಗ ಆಗ ಆರ್ಥರ್ ಕೂಡ ಒಂದ್ಸಲ ಈ ಸರಪಳಿಗಳನ್ನ ಬಿಚ್ಚಿಸು, ನಿನ್ಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಿರ್ತಾನೆ. ಅಂದ್ರೆ ಇವನು ಆರ್ಮ್ಗೆ ಫೈಟಿಂಗ್ ಚಾಲೆಂಜ್ ಅನ್ನ ಕೊಡ್ತಿದ್ದಾನೆ ಅಂತ. ಅದಕ್ಕೆ ಇವನು ಕೂಡ ನಗ್ನಗ್ತಾನೆ ಒಪ್ಕೊಳ್ತಾನೆ. ಆದ್ರೆ ಮೇರಾ ಹಾಗೆ ವಲ್ಕೋ ಮಾತ್ರ ತಡೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಇದು ಸರಿ ಹೋಗೋದಿಲ್ಲ ಅಂತ. ಆದ್ರೆ ಆರ್ಮ್ ಯಾರ ಮಾತನ್ನು ಕೂಡ ಕೇಳ್ತಿರೋದಿಲ್ಲ. ಈ ಫೈಟ್ ನಲ್ಲಿ ನೀನೇನಾದ್ರೂ ಸೋತ್ರೆ ನೀನು ಸತ್ತೋಗ್ತೀಯ, ಅಥವಾ ನಾನೇನಾದ್ರೂ ಸೋತ್ರೆ ನೀನು ಅಟ್ಲಾಂಟಿಸ್ಗೆ ರಾಜ ಆಗ್ತೀಯ ಅಂತ ಆರ್ಥರ್ಗೆ ಹೇಳ್ತಾನೆ. ನಂತರ ಆರ್ಥರ್ ಒಂದು ಜಾಗದಲ್ಲಿ ಫೈಟ್ ಗೆ ರೆಡಿ ಆಗ್ತಿರ್ಬೇಕಾದ್ರೆ ವಲ್ಕೋ ಬಂದು ಹೇಳ್ತಾನೆ, ನೀರ್ನಲ್ಲಿ ಫೈಟ್ ಮಾಡಿ ನೀನ್ ಅವನ ಜೊತೆ ಗೆಲ್ಲೋದಕ್ಕಾಗೋದಿಲ್ಲ ಅಂತ. ನಂತರ ಇವರಿಬ್ರು ಆರ್ಥರ್ ಚಿಕ್ಕವನಿರ್ಬೇಕಾದ್ರೆ ಮಾಡ್ತಿದ್ದಂತ ಟ್ರೈನಿಂಗ್ ಅನ್ನ ನೆನ್ಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ವಲ್ಕೋ ಇವನಿಗೆ ಟ್ರೈಡೆಂಟ್ ನ ಸಹಾಯದಿಂದ ಒಂದು ಸ್ಪೆಷಲ್ ಆಗಿರುವಂತ ಟೆಕ್ನಿಕ್ ನ ಹೇಳ್ಕೊಡ್ತಿರ್ತಾನೆ. ಈ ಟೆಕ್ನಿಕ್ ನ ಕಲ್ತ್ಕೊಂಡ್ರೆ ಮುಂದೆ ಇರೋರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕಾಗೋದಿಲ್ಲ ಅಂತ. ಇದೇ ಸಮಯದಲ್ಲಿ ಆರ್ಥರ್ ಕೇಳ್ತಾನೆ, ನನ್ ತಾಯಿನ ಮೀಟ್ ಮಾಡ್ಸೋದಕ್ಕೆ ಯಾವಾಗ ಕರ್ಕೊಂಡು ಹೋಗ್ತೀಯಾ ಅಂತ. ಆದ್ರೆ ಈ ಸಲ ವಲ್ಕೋ ನಿಜ ಹೇಳ್ಬಿಡ್ತಾನೆ. ಅದೇನು ಅಂತಂದ್ರೆ ಅಟ್ಲಾಂಟಿಸ್ಗೆ ಹೋದ್ಮೇಲೆ ಬಲವಂತವಾಗಿ ಒಬ್ಬ ರಾಜನ್ ಜೊತೆ ಮದ್ವೆ ಮಾಡಿದ್ರು. ಹಾಗೆ ಅವರಿಗೆ ಒಂದು ಮಗು ಕೂಡ ಹುಟ್ಟಿತು. ಆದ್ರೆ ಯಾವಾಗ ರಾಜನಿಗೆ ಅಟ್ಲಾನ ಒಬ್ಬ ಮನುಷ್ಯನ ಮದ್ವೆ ಆಗಿ ಒಬ್ಬ ಮಗ ಹುಟ್ಟಿದಾನೆ ಅಂತ ಗೊತ್ತಾಯ್ತು, ಅವಳನ್ನ ದ ಟ್ರೆಂಚ್ ಅನ್ನೋ ಜಾಗದಲ್ಲಿರುವಂತ ಮಾನ್ಸ್ಟರ್ಸ್ ಗಳಿಗೆ ಕೊಟ್ಟು ಸಾಯಿಸ್ಬಿಟ್ಟ ಅಂತ. ಇದನ್ನ ಕೇಳಿ ಆರ್ಥರ್ಗೆ ತುಂಬಾನೇ ದುಃಖ ಆಗುತ್ತೆ. ಅದೇ ಸಮಯಕ್ಕೆ ಈ ಕಡೆ ಆರ್ಮ್ ಒಂದು ಬ್ರೇಸ್ಲೆಟ್ ನ ಮೇರಾಗೆ ಕೊಟ್ಟು ಇದು ನನ್ನ ತಾಯಿದು ಅಂತ ಹೇಳ್ತಿರ್ತಾನೆ. ಅಂದ್ರೆ ಇವರಿಬ್ರು ಮದ್ವೆ ಆಗೋರು ಅಂತ. ಆದ್ರೆ ಮೇರಾಗೆ ಆರ್ಮ್ ನ ಹಾಗೆ ಅವನು ಮಾಡ್ತಿರುವಂತ ಕೆಲ್ಸನ ಕಂಡ್ರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಆರ್ಥರ್ ಬಂದಾಗ ವಲ್ಕೋ ಹಾಗೆ ಮೇರಾ ಇಲ್ಲಿಂದ ಹೊಟ್ಟೋಗ್ತಾರೆ. ಆಗ ಆರ್ಥರ್ ಆರ್ಮ್ಗೆ ಹೇಳ್ತಾನೆ, ನಿನ್ ಬಗ್ಗೆ ನನ್ಗೆ ಗೊತ್ತಾದಾಗ ನನ್ ತಮ್ಮನ ನಾನು ಯಾವಾಗ ನೋಡ್ತೀನೋ ಅವನ್ ಜೊತೆ ಯಾವಾಗ ಮಾತಾಡ್ತೀನೋ ಅಂತ ಅನ್ನಿಸ್ತಿತ್ತು. ಆದ್ರೆ ನೀನು ಇಂತ ಒಂದು ನೀಚ ಆಗಿರ್ತೀಯ ಅಂತ ಗೊತ್ತಿರ್ಲಿಲ್ಲ ಅಂತ. ಆಗ ಆರ್ಮ್ ಕೂಡ ಹೇಳ್ತಾನೆ, ನನ್ ತಾಯಿ ಅಟ್ಲಾನ ಸತ್ತಿದ್ದು ನಿನ್ನಿಂದಾನೆ. ಅವಾಗಿಂದ ನಿನ್ ಮೇಲೆ ನನ್ಗೆ ದ್ವೇಷ ಶುರು ಆಯ್ತು. ಆದ್ರೆ ನಾನ್ ನಿನ್ನ ಸಾಯಿಸೋದಕ್ಕೆ ಇಷ್ಟ ಪಡೋದಿಲ್ಲ. ಈಗ್ಲೂ ಕೂಡ ಒಂದ್ ಚಾನ್ಸ್ ಅನ್ನ ಕೊಡ್ತಿದ್ದೀನಿ, ಇಲ್ಲಿಂದ ಹೊಟ್ಟೋಗು, ಮತ್ತೆ ಅಟ್ಲಾಂಟಿಸ್ಗೆ ಬರ್ಬೇಡ ಅಂತ. ಆದ್ರೆ ಆರ್ಥರ್ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಫೈಟ್ ಮಾಡೋದಕ್ಕೆ ರೆಡಿ ಆಗಿ ಬಂದಿರ್ತಾನೆ. ಆದ್ರಿಂದ ಆರ್ಮ್ ಮೇಲ್ಗಡೆ ಯುದ್ಧ ಮಾಡುವಂತ ಜಾಗಕ್ಕೆ ಬಂದು ಜನರಿಗೆಲ್ಲರಿಗೂ ಹೇಳ್ತಾನೆ, ಈ ಫೈಟ್ ನಲ್ಲಿ ಆರ್ಥರ್ ಗೆದ್ರೆ ಅವನು ಅಟ್ಲಾಂಟಿಸ್ಗೆ ರಾಜ ಆಗ್ತಾನೆ ಅಂತ. ಹಾಗೆ ಆರ್ಥರ್ ಕೂಡ ಯುದ್ಧ ಭೂಮಿಗೆ ಬರ್ತಾನೆ. ಆಗ ನಮ್ಗೆ ಈ ಕಡೆ ಗೊತ್ತಾಗುತ್ತೆ ಮೇರಾ ಬೇರೆ ಯಾರು ಅಲ್ಲ ನೀರಿಯಸ್ ನ ಮಗಳೇ ಅಂತ. ಆದ್ರೆ ಇವಳ ತಂದೆ ಆರ್ಮ್ ನ ಜೊತೆ ಸೇರಿ ಮನುಷ್ಯರ ಮೇಲೆ ಯುದ್ಧ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರೋದು ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಇಲ್ಲಿ ಆರ್ಥರ್ ಫೈಟ್ ಮಾಡೋದಕ್ಕೆ ಇವನ ತಾಯಿಯ ಟ್ರೈಡೆಂಟ್ ಅನ್ನ ತಗೊಂಡ್
ಬಂದಿರ್ತಾನೆ. ನಂತರ ಇವರಿಬ್ಬರ ಮಧ್ಯೆ ಒಂದು ಭಯಂಕರವಾಗಿರುವಂತ ಫೈಟೇ ಶುರು ಆಗೋಗುತ್ತೆ. ಇಬ್ರು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ, ಯಾರೊಬ್ರು ಕೂಡ ಸೋಲೋದಕ್ಕೆ ರೆಡಿ ಆಗಿರೋದಿಲ್ಲ. ಇದನ್ನ ನೋಡಿ ಅಟ್ಲಾಂಟಿಸ್ ನ ಜನರು ಕೂಡ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಆದ್ರೆ ಆರ್ಥರ್ ನಿಧಾನವಾಗಿ ವೀಕ್ ಆಗೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿದಂತ ಮೇರಾ ಇಲ್ಲಿಂದ ಬೇರೆ ಕಡೆಗೆ ಹೋಗ್ತಾಳೆ. ಇಲ್ಲಿ ಆರ್ಥರ್ಗೆ ಆರ್ಮ್ನಷ್ಟು ನೀರ್ನಲ್ಲಿ ಫೈಟ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಇದರಿಂದ ಇವನು ವೀಕ್ ಆಗ್ತಿರೋದನ್ನ ನೋಡಿ ಅದೇ ಸಮಯಕ್ಕೆ ಆರ್ಥರ್ನ ಹತ್ರ ಇದ್ದಂತ ಇವನ ತಾಯಿಯ ಟ್ರೈಡೆಂಟ್ ಅನ್ನ ನಾಶ ಮಾಡ್ಬಿಡ್ತಾನೆ. ಇನ್ನೇನು ಇವನನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಆಗ ಇಲ್ಲಿಗೆ ಮೇರಾ ಬಂದು ಆರ್ಮ್ನ ಮೇಲೆ ಅಟ್ಯಾಕ್ ಮಾಡಿ ಆರ್ಥರ್ನ ಕರ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಆರ್ಮ್ನ ಸೈನಿಕರು ಕೂಡ ಇವರನ್ನ ಫಾಲೋ ಮಾಡ್ತಿರ್ತಾರೆ. ಹೀಗೆ ಸುತ್ತಮುತ್ತ ಸೇರಿ ಎಲ್ಲರೂ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಇವರ ಶಿಪ್ ಕ್ರಾಶ್ ಆಗ್ತಿರುತ್ತೆ. ಆದ್ರೆ ಕ್ರಾಶ್ ಆಗೋದಕ್ಕಿಂತ ಮುಂಚೆ ಇವರಿಬ್ರು ತಪ್ಪಿಸ್ಕೋತಾರೆ. ಹಾಗೆ ಆರ್ಥರ್ ಇವನ ಪವರ್ ಇಂದ ತಿಮಿಂಗ್ಲದ ಬಾಯನ್ನು ಓಪನ್ ಮಾಡಿಸಿ ಇವರಿಬ್ರು ಇದ್ರೊಳಗಡೆ ಸೇರ್ಕೋತಾರೆ. ಆಗ ಈ ಕಡೆ ಆರ್ಥರ್ ಹಾಗೆ ಮೇರಾ ಇದ್ದಂತ ಶಿಪ್ ಲಾವಾ ಒಳಗಡೆ ಮುಳುಗೋಗ್ತಿರೋದನ್ನ ನೋಡಿ ಅವರು ಸತ್ತೋಗಿದ್ದಾರೆ ಅಂತ ಅನ್ಕೋತಾರೆ. ಈ ಕಡೆ ಮೇರಾಗೆ ಆರ್ಥರ್ ಸಮುದ್ರದ ಜೀವಿಗಳ ಜೊತೆ ಮಾತಾಡಬಹುದು ಅಂತ ಗೊತ್ತಾದಾಗ ಸ್ವಲ್ಪ ಇಂಪ್ರೆಸ್ ಆಗ್ತಾಳೆ. ನಂತರ ಇವರು ಸಮುದ್ರದಿಂದ ಹೊರಗಡೆ ಬಂದು ಒಂದು ಪ್ಲೇನ್ ನ ಸಹಾಯದಿಂದ ಅಟ್ಲಾನ್ನ ಟ್ರೈಡೆಂಟ್ ಅನ್ನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದ್ರೆ ಆ ಟ್ರೈಡೆಂಟ್ ಆರ್ಥರ್ಗೆ ಸಿಕ್ಕಿದ್ರೆ ಅದರ ಸಹಾಯದಿಂದ ಅವ್ರನ್ನ ಸೋಲ್ಸಿ ಇವನು ರಾಜ ಆಗ್ಬೋದು ಅಂತ. ಆದ್ರೆ ಮೇರಾ ಬೇಜಾರ್ ಮಾಡ್ಕೊಂಡಿರೋದನ್ನ ನೋಡಿ ಕೇಳ್ತಾನೆ, ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ, ನೀನು ಅವ್ರನ್ನ ಮದ್ವೆ ಆಗುವಂತ ಹುಡುಗಿ ವಾಪಸ್ ಹೋಗ್ಬೋದಲ್ಲ ಅಂತ. ಇಲ್ಲ, ನಾನು ರಾಜನ ವಿರುದ್ಧ ಹೋಗಿ ಅವನಿಗೆ ದ್ರೋಹ ಮಾಡಿದ್ದೀನಿ. ನಾನೇನಾದ್ರೂ ಮತ್ತೆ ಅಟ್ಲಾಂಟಿಸ್ಗೆ ಹೋದ್ರೆ ನಿನ್ನ ತಾಯಿನ ಸಾಯಿಸಿರೋ ರೀತಿ ನನ್ನ ಕೂಡ ಸಾಯಿಸ್ಬಿಡ್ತಾರೆ ಅಂತ. ಹೀಗೆ ಇವರು ಪ್ಲೇನ್ ನಲ್ಲಿ ಹೋಗ್ತಿರೋದನ್ನ ಆರ್ಮ್ ಹಾಗೆ ಇವನ ಜನರು ಟ್ರ್ಯಾಕ್ ಮಾಡ್ಬಿಡ್ತಾರೆ. ಯಾಕೆಂತಂದ್ರೆ ಆಗ್ಲೇ ಆರ್ಮ್ ಒಂದು ಬ್ರೇಸ್ಲೆಟ್ ನ ಮೇರಾಗೆ ಕೊಟ್ಟಿದ್ನಲ್ಲ, ಅದ್ರಲ್ಲಿ ಒಂದು GPS ಇತ್ತು. ಅವ್ರಿಬ್ರನ್ನ ಹುಡುಕಿ ಸಾಯಿಸ್ಬಿಡಿ ಅಂತ ಆರ್ಮ್ ಹೇಳ್ತಿದ್ರೆ ನನ್ ಮಗಳಿಗೆ ಏನು ಆಗ್ಬಾರ್ದು, ಅವಳನ್ನ ಸುರಕ್ಷಿತವಾಗಿ ತಗೊಂಡ್ ಬಂದು ನನಗೆ ಒಪ್ಪಿಸ್ಬೇಕು ಅಂತ ನೀರಿಯಸ್ ಹೇಳ್ತಾನೆ. ಅದಕ್ಕೆ ಇವನು ಕೂಡ ಸರಿ ಅಂತ ಅವರಿಬ್ಬರನ್ನ ಬಂದಿ ಮಾಡಿ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ. ಈ ಕಡೆ ಸಹಾರ ಮರುಭೂಮಿ ಬರ್ತಿದ್ದಂಗೆನೆ ಮೇರಾ ಸೀದಾ ಕೆಳಗಡೆ ಹಾರ್ಬಿಡ್ತಾಳೆ. ಅವಳ ಜೊತೆ ಆರ್ಥರ್ ಕೂಡ ಕೆಳಗಡೆ ಹಾರಿದ್ರಿಂದ ಇವರಿಬ್ರು ಒಂದು ಜಾಗಕ್ಕೆ ಬಂದು ಬೀಳ್ತಾರೆ. ಆದ್ರೆ ಈ ಕಡೆ ಅವರು ಮತ್ತೊಂದ್ಸಲ ಡೇವಿಡ್ ಹತ್ರ ಬಂದು ಒಂದು ಪವರ್ಫುಲ್ ಆಗಿರುವಂತ ಸೂಟ್ ಅನ್ನ ಕೊಟ್ಟು ನನಗೆ ಆರ್ಥರ್ ಹಾಗೆ ಮೇರನ್ನ ಸಾಯಿಸೋದಕ್ಕಾಗ್ತಿಲ್ಲ, ನೀನ್ ಅವರನ್ನ ಸಾಯಿಸಬಹುದು, ನಿನ್ಗೆ ಯಾವುದೇ ತರದ ಅಡ್ಡಿ ಆತಂಕ ಬರೋದಿಲ್ಲ ಅಂತ ಹೇಳ್ತಾನೆ. ಇವರು ಡೇವಿಡ್ಗೆ ಕೊಟ್ಟಿರುವಂತ ಸೂಟ್ ಹಾಗೆ ವೆಪನ್ಗೆ ಸ್ವಲ್ಪ ನೀರನ್ನ ಹಾಕಿದ್ರೆ ಸಾಕು, ದೊಡ್ಡ ದೊಡ್ಡ ಬ್ಲಾಸ್ಟ್ ಅನ್ನ ಮಾಡುವಂತ ಸಾಮರ್ಥ್ಯ ಇದಕ್ಕೆ ಇರುತ್ತೆ. ನಂತರ ಇವನು ಕೂಡ ಸೂಟ್ ಅನ್ನ ಇವನ್ಗೆ ಹೇಗ್ ಬೇಕೋ ಆ ರೀತಿ ಕನ್ವರ್ಟ್ ಮಾಡ್ಕೊಳ್ತಾ ಬ್ಲಾಕ್ ಕಲರ್ ಪೇಂಟ್ ಅನ್ನ ಇದಕ್ಕೆ ಪೇಂಟ್ ಮಾಡಿ ರೆಡಿ ಮಾಡ್ಕೊತಿರ್ತಾನೆ. ಈ ಕಡೆ ಇವರಿಬ್ರು ಸಹಾರ ಮರುಭೂಮಿಲಿ ಓಡಾಡ್ತಿರ್ತಾರೆ. ಯಾಕೆಂತಂದ್ರೆ ಆಗ್ಲೇ ವಲ್ಕೋ ಒಂದು ವಸ್ತುನ ಕೊಟ್ಟು ಇದರಲ್ಲಿ ಅಟ್ಲಾನ್ನ ಟ್ರೈಡೆಂಟ್ ಎಲ್ಲಿದೆ ಅನ್ನೋ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದ್ನಲ್ಲ, ಆ ವಸ್ತುನ ಇದೇ ಜಾಗದಲ್ಲಿ ಕ್ರಿಯೇಟ್ ಮಾಡಿರೋದು. ಆ ಜಾಗನ ಹುಡುಕ್ತಿರ್ತಾರೆ. ಇನ್ನು ಎಷ್ಟೊತ್ತು ನಾವು ಹುಡುಕ್ಬೇಕು ಅಂತ ಆರ್ಥರ್ ಕೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರಿಬ್ರು ಮರಳಿನ ಒಳಗಡೆ ಬಂದು ಜಾರ್ತಾ ಒಂದು ಪುರಾತನವಾಗಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಹೀಗೆ ಇವರು ಇದನ್ನ ನೋಡ್ತಾ ಮುಂದೆ ಬಂದಾಗ್ಲೇ ಇವ್ರಿಗೆ ಗೊತ್ತಾಗೋದು ಆ ವಸ್ತು ಜೊತೆ ಅಟ್ಲಾನ್ನ ಟ್ರೈಡೆಂಟ್ ನು ಕೂಡ ಇಲ್ಲೇ ತಯಾರು ಮಾಡಿದ್ದು ಅಂತ. ಅದಕ್ಕೆ ತಕ್ಕಂಗೆನೆ ಇವರಿಗೆ ಟ್ರೈಡೆಂಟ್ ನ ಗುರುತು ಕೂಡ ಕಾಣಿಸ್ಬಿಡುತ್ತೆ. ಇದಾದ್ಮೇಲೆ ಒಂದು ದೊಡ್ಡ ಡಿವೈಸ್ ಅನ್ನ ನೋಡಿ ಇವ್ರ ಹತ್ರ ಇರುವಂತ ವಸ್ತುನ ಇದ್ರ ಮೇಲೆ ಇಡ್ತಾರೆ, ಆಕ್ಟಿವೇಟ್ ಆಗುತ್ತೆ ಅಂತ. ಆದ್ರೆ ಏನು ಕೂಡ ಆಗೋದಿಲ್ಲ. ಆಗ ಮೇರೆಗೆ ಫ್ಲಾಶ್ ಆಗುತ್ತೆ, ಈ ಜಾಗದಲ್ಲಿ ನೀರ್ ಇಲ್ದೇ ಇರೋದ್ರಿಂದ ಇದು ಆಕ್ಟಿವೇಟ್ ಆಗ್ತಿಲ್ಲ ಅಂತ. ಅದಕ್ಕೆ ಆರ್ಥರ್ನ ತಲೆಯಲ್ಲಿರುವಂತ ಬೆವರು ನೀರನ್ನ ತೆಗೆದು ಈ ಡಿವೈಸ್ ನ ಮೇಲೆ ಆಗ್ತಿದ್ದಂಗೆ ಇದು ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಆಗುತ್ತೆ. ಹಾಗೆ ಅಟ್ಲಾಂಟಿಸ್ ಸಾಮ್ರಾಜ್ಯದ ಮೊದಲನೇ ರಾಜ ಆಗಿರುವಂತ ಅಟ್ಲಾನ್ ಹೇಳೋದಕ್ಕೆ ಶುರು ಮಾಡ್ತಾನೆ, ನನ್ನ ಟ್ರೈಡೆಂಟ್ ನಲ್ಲಿ ಅಪಾರವಾಗಿರುವಂತ ಶಕ್ತಿ ಇದೆ, ಅದು ಕೆಟ್ಟ ಜನರಿಗೆ ಸಿಗ್ಬಾರ್ದು ಅಂತ ನನ್ನ ಜೊತೆ ನಾನು ಎತ್ಕೊಂಡು ಹೋಗಿ ಸಮಾಧಿ ಆಗ್ಬಿಟ್ಟಿದೀನಿ. ಟ್ರೈಡೆಂಟ್ ಗೆ ಯಾರು ಯೋಗ್ಯವಾಗಿರ್ತಾನೋ ಅವನಿಗೆ ಮಾತ್ರ ಅದು ಸಿಗುತ್ತೆ. ಅದಿರುವಂತ ಜಾಗಕ್ಕೆ ಹೋಗೋದಕ್ಕೆ ಬಾಟಲ್ ಸಹಾಯ ಮಾಡುತ್ತೆ ಅಂತ. ಯಾವ ಬಾಟಲ್ ಸಹಾಯ ಮಾಡಬಹುದು ಅಂತ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕೆಳಗಡೆ ಒಂದು ಡೋರ್ ಓಪನ್ ಆಗಿ ಬಾಟಲ್ ಸಿಗುತ್ತೆ. ಇದ್ರೊಳಗಡೆ ಇರುವಂತ ಮ್ಯಾಪ್ ನ ನೋಡಿದ್ರೆ ಇಟಲಿಯಲ್ಲಿರುವಂತ ಸಿಸಿಲಿಗೆ ಹೋಗ್ಬೇಕು ಅಂತ ಬರ್ದಿರುತ್ತೆ. ಇವರು ಕೂಡ ತುಂಬಾ ಕಷ್ಟಪಟ್ಟು ಸಿಸಿಲಿಗೆ ಬಂದು ತಲುಪ್ತಾರೆ. ನಂತರ ಮೇರಾ ಇಲ್ಲಿರುವಂತ ಹೂಗಳನ್ನ ನೋಡಿ ಅದನ್ನ ತಿಂತಿರ್ತಾಳೆ. ಹಾಗೆ ಇಲ್ಲಿರುವಂತ ಜನರನ್ನ ನೋಡಿ ತುಂಬಾನೇ ಸಂತೋಷ ಕೂಡ ಪಡ್ತಿರ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ಫಿಶರ್ ಮ್ಯಾನ್ ಸಾಮ್ರಾಜ್ಯದ ರಾಜನ ಹತ್ರ ಆರ್ಮ್ ಸಹಾಯನ ಕೇಳ್ಕೊಂಡು ಬಂದಿರ್ತಾನೆ. ಮನುಷ್ಯರ ಮೇಲೆ ಯುದ್ಧ ಮಾಡೋದಕ್ಕೆ ನಮ್ ಜೊತೆ ಬನ್ನಿ, ನಮ್ಗೆ ಸಹಾಯ ಮಾಡಿ ಅಂತ. ಆದ್ರೆ ಅದಕ್ಕೆ ರಾಜ ಮಾತ್ರ ಒಪ್ಕೊಳ್ತಿರೋದಿಲ್ಲ. ನಮ್ಗೆ ಯುದ್ಧ ಆಗ್ಲಿ ಹಿಂಸೆ ಕೊಡೋದಾಗ್ಲಿ ಇಷ್ಟ ಇಲ್ಲ ಅಂತ. ಆದ್ರಿಂದ ಆರ್ಮಿ ರಾಜನ ಸಾಯಿಸಿ ರಾಣಿಗೆ ಹೇಳ್ತಾನೆ, ನಿಮ್ಮ ಸೈನ್ಯನ ರೆಡಿ ಮಾಡ್ಕೊಳ್ಳಿ ನಮ್ ಜೊತೆ ಕಳ್ಸೋದಕ್ಕೆ ಅಂತ. ಈ ಕಡೆ ಇವರಿಬ್ರು ಪುರಾತನ ಕಾಲದ ಮೂರ್ತಿಗಳ ಹತ್ರ ಇರ್ಬೇಕಾದ್ರೆ ಆಗ್ಲೇ ಅಟ್ಲಾನ್ ಹೇಳದ್ನಲ್ಲ ಬಾಟಲ್ ದಾರಿ ತೋರಿಸುತ್ತೆ ಅಂತ. ಆದ್ರಿಂದ ಆರ್ಥರ್ ಬಾಟಲ್ ನ ಒಳಗಡೆ ನೋಡಿದ್ರೆ ಒಂದು ಸಣ್ಣ ಮ್ಯಾಪ್ ಕಾಣಿಸುತ್ತೆ. ಆದ್ರಿಂದ ಆ ಬಾಟಲ್ ನ ಇಲ್ಲೇ ಇದ್ದಂತ ಮೂರ್ತಿಯ ಕೈಯಲ್ಲಿ ಇಟ್ಟು ಈ ಮೂರ್ತಿಯಿಂದ ನೋಡಿದಾಗ ಆ ಟ್ರೈಡೆಂಟ್ ಎಕ್ಸಾಕ್ಟ್ ಆಗಿ ಯಾವ ಜಾಗದಲ್ಲಿ ಇದೆ ಅನ್ನೋದನ್ನ ತೋರಿಸುತ್ತೆ. ಆದ್ರೆ ಅದೇ ಸಮಯಕ್ಕೆ ಡೇವಿಡ್ ಕೂಡ ಇವನು ರೆಡಿ ಮಾಡಿರುವಂತ ಸೂಟ್ ಅನ್ನ ಹಾಕೊಂಡ್ ಬಂದು ಹೇಳ್ತಾನೆ, ನನ್ನ ಹೆಸರು ಈಗ ಬ್ಲಾಕ್ ಮ್ಯಾಂಟಾ ಅಂತ. ನಂತರ ಆರ್ಥರ್ ಮತ್ತೆ ಡೇವಿಡ್ ನ ಮಧ್ಯೆ ಒಂದು ದೊಡ್ಡ ಫೈಟ್ ಶುರು ಆಗೋದ್ರೆ ಈ ಕಡೆ ಮೇರಾ ಅವ್ರನ್ನ ಸೈನಿಕರ ಜೊತೆ ಫೈಟ್ ಮಾಡ್ತಿರ್ತಾಳೆ. ಹೀಗೆ ಇವರು ಫೈಟ್ ಮಾಡ್ತಿರೋದ್ರಿಂದ ಸಿಸಿಲಿಯ ಎಷ್ಟೋ ಮನೆಗಳು ನಾಶ ಆಗೋಗ್ತವೆ. ಇದೇ ಸಮಯದಲ್ಲಿ ಆರ್ಥರ್ ಒಬ್ಳು ಸಣ್ಣ ಹುಡುಗಿನೂ ಕೂಡ ಕಾಪಾಡ್ತಾನೆ. ಈ ಕಡೆ ಮೇರಾ ಒಂದು ವೈನ್ ಶಾಪ್ಗೆ ಬರ್ತಾಳೆ. ಇವಳ ಸುತ್ತಮುತ್ತ ನೀರಿನ ವಸ್ತುಗಳೇ ಇರೋದ್ರಿಂದ ಅವುಗಳನ್ನ ತನ್ನ ಕಂಟ್ರೋಲ್ಗೆ ತಗೊಂಡು ಆ ಸೈನಿಕರನ್ನೆಲ್ಲ ಸಾಯಿಸ್ಬಿಡ್ತಾಳೆ. ಅದೇ ರೀತಿ ಆರ್ಥರ್ ಕೂಡ ಒಂದು ಚೈನ್ ನ ಸಹಾಯದಿಂದ ಡೇವಿಡ್ ನ ಮೇಲೆ ಅಟ್ಯಾಕ್ ಮಾಡಿದ್ರಿಂದ
ಇವನ ಬ್ಲಾಕ್ ಮ್ಯಾಂಟಾ ಸೂಟ್ ನಾಶ ಆಗಿ ನೀರಿನ ಒಳಗಡೆ ಬಿದ್ದೋಗ್ತಾನೆ. ಬ್ರೇಸ್ಲೆಟ್ ಇಂದಾನೆ ಟ್ರ್ಯಾಕ್ ಮಾಡಿದ್ದು ಅಂತ ಗೊತ್ತಾಗಿ ಮೇರೆ ಇದನ್ನ ಹೊಡೆದಾಕ್ಬಿಡ್ತಾಳೆ. ನಂತರ ಒಂದು ಬೋಟ್ ನಲ್ಲಿ ಇವಳು ಆರ್ಥರ್ ನ ಕರ್ಕೊಂಡು ಆಗ್ಲೇ ಬಾಟಲ್ ನಲ್ಲಿ ನೋಡಿದಾಗ ಟ್ರೈಡೆಂಟ್ ಎಲ್ಲಿದೆ ಅನ್ನೋ ಎಕ್ಸಾಕ್ಟ್ ಆಗಿರುವಂತ ಲೊಕೇಶನ್ ತೋರಿಸ್ತಲ್ಲ, ಅಲ್ಲಿಗೆ ಹೋಗ್ತಿರ್ತಾಳೆ. ಹಾಗೆ ಇವಳು ಆರ್ಥರ್ ನ ಕೇಳ್ತಾಳೆ, ಆ ವ್ಯಕ್ತಿ ಯಾರು, ಯಾಕೆ ನಿನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದ ಅಂತ. ಆಗ ಇವನು ಕೂಡ ಅವತ್ತು ಸಬ್ಮರೀನ್ ನಲ್ಲಿ ಏನೇನೆಲ್ಲ ನಡೀತು ಅಂತ ಹೇಳಿ ಅವನ ತಂದೆ ಸಾಯೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಿರ್ಬೇಕಾದ್ರೆ ಮೇರೆ ಅವನಿಗೆ ಅರ್ಥ ಮಾಡಿಸ್ತಾಳೆ, ಇಲ್ಲ ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ. ಅದೇ ಸಮಯಕ್ಕೆ ಈ ಕಡೆ ಆರ್ಮ್ಗೆ ಗೊತ್ತಾಗೋಗುತ್ತೆ, ವಲ್ಕೋನು ಕೂಡ ಆರ್ಥರ್ ನ ಜೊತೆ ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದಾನೆ ಅಂತ. ಆದ್ರಿಂದ ವಲ್ಕೋ ಆರ್ಮ್ ನ ಮುಖದ ಮೇಲೆನೆ ಹೇಳ್ಬಿಡ್ತಾನೆ, ರಾಜನಾಗೋದಕ್ಕೆ ನೀನು ಆರ್ಥರ್ ನ ಅರ್ಧದಷ್ಟು ಇಲ್ಲ ಅಂತ. ಅದಕ್ಕೆ ವಲ್ಕೋನ ಬಂದಿ ಮಾಡಿಸ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಇವರಿಬ್ರು ಬಾಟಲ್ ನಲ್ಲಿ ತೋರಿಸಿದಂತ ಲೊಕೇಶನ್ ಗೆ ಬಂದು ತಲುಪಿರ್ತಾರೆ. ಅದೇ ಸಮಯಕ್ಕೆ ನೋಡಿದ್ರೆ ಒಂದು ಭಯಂಕರವಾಗಿರುವಂತ ಕ್ರಿಯೇಚರ್ ಬೋಟ್ ನ ಮೇಲೆ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಕ್ಚುಲಿ ಕ್ರಿಯೇಚರ್ಸ್ ಗಳು ಸಮುದ್ರದ ಟ್ರೆಂಚ್ ಅನ್ನೋ ಒಂದು ಸಾಮ್ರಾಜ್ಯಕ್ಕೆ ಸೇರಿರುವಂತ ಕ್ರಿಯೇಚರ್ಸ್ ಗಳು. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಇನ್ನೂ ಹೆಚ್ಚು ಕ್ರಿಯೇಚರ್ಸ್ ಗಳು ಬಂದ್ಬಿಡ್ತವೆ. ಆಗ ಆರ್ಥರ್ ಗೆ ಗೊತ್ತಾಗುತ್ತೆ ಈ ಕ್ರಿಯೇಚರ್ಸ್ ಗಳು ಬೆಳಕನ್ನ ನೋಡಿದ್ರೆ ಹೆದರುಕತವೆ ಅಂತ. ಅದಕ್ಕೆ ಒಂದು ಫ್ಲೇರ್ ಲೈಟ್ ಅನ್ನು ಆನ್ ಮಾಡ್ಕೊಂಡು ಸೀದಾ ಸಮುದ್ರದ ಒಳಗಡೆ ಹಾರ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ 100 ಅಲ್ಲ 1000 ಅಲ್ಲ ಕೋಟ್ಯಾಂತರ ಕ್ರಿಯೇಚರ್ಸ್ ಗಳು ಇರ್ತವೆ. ಹೀಗೆ ಅವುಗಳೆಲ್ಲ ಸೇರಿ ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಬೆಳಕು ಬರ್ತಿರೋದನ್ನ ನೋಡ್ತಾರೆ. ಆದ್ರೆ ಈ ಕ್ರಿಯೇಚರ್ಸ್ ಗಳು ಬೆಳಕತ್ರ ಬರೋದಕ್ಕಾಗೋದಿಲ್ಲ. ನಂತರ ಇವರು ನೋಡ್ತಾರೆ ಈ ಬೆಳಕು ಬೇರೆ ಏನು ಅಲ್ಲ, ಒಂದು ಪೋರ್ಟಲ್ ಅಂತ. ಈ ಪೋರ್ಟಲ್ ನ ಒಳಗಡೆ ಬರ್ತಿದ್ದಂಗೆನೆ ಮತ್ತೊಂದು ಜಾಗಕ್ಕೆ ಬಂದು ತಲುಪಿದಾಗ ಯಾರೋ ಒಬ್ರು ಮೇರನ ಕಾಪಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಈ ಕಡೆ ಆರ್ಥರ್ ಸಮುದ್ರದ ಒಳಗಡೆ ಇಂತ ಒಂದು ಪ್ರಪಂಚ ಇರೋದನ್ನ ನೋಡಿ ತುಂಬಾ ಶಾಕ್ ಆಗೋಗಿರ್ತಾನೆ. ಆಕ್ಚುಲಿ ಈ ಜಾಗ ಭೂಮಿಯ ಮಧ್ಯಭಾಗ. ಈ ಕಡೆ ಮೇರನ ಕಾಪಾಡಿರುವಂತ ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಆರ್ಥರ್ ನ ತಾಯಿ ಆಗಿರುವಂತ ಅಟ್ಲಾನಾ. ಆರ್ಥರ್ ಹಾಗೆ ಅಟ್ಲಾನಾ ಇಷ್ಟು ವರ್ಷಗಳ ನಂತರ ಒಬ್ರನ್ನೊಬ್ರು ನೋಡಿ ತುಂಬಾನೇ ಎಮೋಷನಲ್ ಆಗೋಗ್ತಾರೆ. ನಂತರ ಅಟ್ಲಾನ ಹೇಳ್ತಾ ಹೋಗ್ತಾಳೆ, ನನ್ನ ಮದ್ವೆ ಆದಂತ ರಾಜ ಸಾಯ್ಲಿ ಅಂತ ಈ ಕ್ರಿಯೇಚರ್ಸ್ ಗಳ ಜೊತೆ ಬಿಟ್ಟು ಹೊಟ್ಟೋದ. ನಾನು ಅವುಗಳಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ತಲುಪ್ತೆ. ಇಲ್ಲಿಗೆ ಬರ್ಬೋದೇ ಹೊರತು ವಾಪಸ್ ಹೋಗೋದಕ್ಕಾಗೋದಿಲ್ಲ. ಆದ್ರಿಂದ ಇಷ್ಟು ವರ್ಷ ಇಲ್ಲಿ ಸಿಗಾಕೊಂಡಿದೆ ಅಂತ ಆರ್ಥರ್ಗೆ ಹೇಳಿ ಕೇಳ್ತಾಳೆ, ನಿನ್ನ ತಂದೆ ಹೇಗಿದ್ದಾರೆ ಅಂತ. ಆಗ ಇವನು ಕೂಡ ನೀವು ಒಂದಿನ ಅಲ್ಲ ಒಂದಿನ ಬಂದೇ ಬರ್ತೀರಾ ಅಂತ, ನೀವು ಬಿಟ್ಟು ಹೋಗಿರುವಂತ ಜಾಗದಲ್ಲಿ ಕಾಯ್ತಿದ್ದಾರೆ ಅಂತ ಹೇಳ್ತಾನೆ. ನಂತರ ಇವಳನ್ನ ಟ್ರೈಡೆಂಟ್ ನ ಬಗ್ಗೆ ಕೇಳಿದಾಗ ಹೌದು ಅದು ಇಲ್ಲೇ ಜಲಪಾತದ ಹಿಂದೆ ಇದೆ, ಆದ್ರೆ ಅದನ್ನ ಕೆರಾತನ್ ಅನ್ನೋ ಒಂದು ಮಾನ್ಸ್ಟರ್ ಪ್ರೊಟೆಕ್ಟ್ ಮಾಡ್ತಿದೆ. ಒಬ್ಬ ನಿಜವಾದ ರಾಜನ್ಗೆ ಮಾತ್ರ ಟ್ರೈಡೆಂಟ್ ಅನ್ನ ಅದು ಮುಟ್ಟೋದಕ್ಕೆ ಬಿಡೋದು. ಟ್ರೈಡೆಂಟ್ ಸಿಕ್ಕಿದ್ರೆ ನಾವಿಲ್ಲಿಂದ ಹೋಗ್ಬೋದು ಅಂತಾಳೆ. ಸರಿ ಅಂತ ಇವನು ಅವರಿಬ್ಬರನ್ನ ಅಲ್ಲೇ ಬಿಟ್ಟು ಈಸ್ತಾ ಮುಂದೆ ಬಂದಾಗ ನೋಡ್ತಾನೆ ರಾಜ ಅಟ್ಲಾನ್ನ ಬಾಡಿ ಜೊತೆನೆ ಅವನ ಟ್ರೈಡೆಂಟ್ ಕೂಡ ಇರುತ್ತೆ. ಆದ್ರೆ ಅದೇ ಸಮಯಕ್ಕೆ ಆ ದೊಡ್ಡ ಮಾನ್ಸ್ಟರ್ ಆಗಿರುವಂತ ಕೆರಾತನ್ ಬಂದು ಯಾರಂದ್ರೆ ಅವರು ಅದನ್ನ ಮುಟ್ಟೋ ಹಾಗಿಲ್ಲ ಅಂತ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ಆರ್ಥರ್ ಕೂಡ ಇವನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಇದಕ್ಕೆ ಹೇಳ್ತಾನೆ, ನನ್ಗೂ ಕೂಡ ಆ ಟ್ರೈಡೆಂಟ್ ಬೇಕು ಅಂತ ಏನ್ ಆಸೆ ಇಲ್ಲ, ಆದ್ರೆ ನಮ್ಗಿರೋದು ಈಗ ಅದೊಂದೇ ದಾರಿ ಅಂತ. ಇದನ್ನ ಕೇಳಿ ಕೆರಾತನ್ ತುಂಬಾನೇ ಶಾಕ್ ಆಗೋಗುತ್ತೆ. ಯಾಕೆ ಅಂತಂದ್ರೆ ರಾಜ ಅಟ್ಲಾನ್ ಆದ್ಮೇಲೆ ನನ್ನ ಮಾತನ್ನ ಕೇಳಿಸ್ಕೊಳ್ಳೋಂತ ಶಕ್ತಿ ಇರೋದು ಇವನೊಬ್ಬನಿಗೆ ಅಂತ. ಆದ್ರಿಂದ ಸರಿ ಆಯ್ತು, ರಾಜ ಅಟ್ಲಾನ್ ನ ಬಾಡಿಯಿಂದ ಇದುವರೆಗೂ ಯಾರು ಕೂಡ ಟ್ರೈಡೆಂಟ್ ಅನ್ನ ಅಳ್ಳಾಡ್ಸೋದಕ್ಕೂ ಕೂಡ ಆಗಿಲ್ಲ, ನೀನ್ ಅದನ್ನ ತಗೊಂಡ್ರೆ ಅದು ನಿನ್ಗೆ ಸೇರಿದ್ದು ಅಂತ ಹೇಳುತ್ತೆ. ಇವನು ಕೂಡ ಇದ್ರ ಹತ್ರ ಬರ್ತಿದ್ದಂಗೆನೆ ತುಂಬಾ ಈಸಿಯಾಗಿ ಇವನ ಕೈಗೆ ಸಿಕ್ಬಿಡುತ್ತೆ. ಹಾಗೆ ಸಮುದ್ರದಲ್ಲಿರುವಂತ ಪ್ರತಿ ಒಂದು ಜೀವಿಗಳು ಕೂಡ ಇವನ ಬ್ರೈನ್ ಜೊತೆ ಕನೆಕ್ಟ್ ಆಗೋಗುತ್ತೆ. ಈ ವಿಷಯ ಇವರಿಬ್ರಿಗೆ ಗೊತ್ತಾದ್ಮೇಲಂತೂ ತುಂಬಾ ಅಂದ್ರೆ ತುಂಬಾನೇ ಸಂತೋಷ ಪಡ್ತಾರೆ. ಈ ಕಡೆ ಆರ್ಮ್ ಸಮುದ್ರದ ಮತ್ತೊಂದು ಸಾಮ್ರಾಜ್ಯ ಆಗಿರುವಂತ ಬ್ರೈನ್ ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿ ಆ ಸಾಮ್ರಾಜ್ಯದ ಸೈನಿಕರನ್ನೆಲ್ಲ ನನ್ನ ಸಾಮ್ರಾಜ್ಯಕ್ಕೆ ಸೇರ್ಸ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಇದು ಬ್ರೈನ್ ಸಾಮ್ರಾಜ್ಯದ ರಾಜನಿಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಇದರಿಂದ ಆರ್ಮ್ ಹಾಗೆ ಬ್ರೈನ್ ಸಾಮ್ರಾಜ್ಯದ ಮಧ್ಯೆ ಒಂದು ದೊಡ್ಡ ಯುದ್ಧನೇ ಶುರು ಆಗೋಗುತ್ತೆ. ಇಂಥ ಸಮಯದಲ್ಲಿ ಎಲ್ಲಿ ನೋಡಿದ್ರು ಬರೀ ಸರ್ವನಾಶನೇ ಆಗ್ತಿರುತ್ತೆ. ನಂತರ ಆರ್ಮ್ ಬ್ರೈನ್ ಸಾಮ್ರಾಜ್ಯದ ರಾಜನ ಹತ್ರ ಬಂದು ನಮ್ ಜೊತೆ ಸೇರ್ಕೊ ಅಂತ ಅಂದಾಗ ಇವನ್ ಮಾತ್ರ ಒಪ್ಕೊಳ್ಳೋದಿಲ್ಲ. ಆದ್ರಿಂದ ಇನ್ನೇನು ಇವನನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಆಗ ಅದೇ ಸಮಯಕ್ಕೆ ಸಮುದ್ರದ ತಳನ ಸೀಳ್ಕೊಂಡು ಕೆರಾತನ್ ಹೊರಗಡೆ ಬರೋದಕ್ಕೆ ಶುರು ಮಾಡುತ್ತೆ. ನೋಡಿದ್ರೆ ಕೆರಾತನ್ ಮೇಲೆ ಆರ್ಥರ್ ಕೂಡ ಬಂದಿರ್ತಾನೆ. ಆದ್ರಿಂದ ಆರ್ಮ್ನ ಸೈನಿಕರೆಲ್ಲ ಆರ್ಥರ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರ್ಬೇಕಾದ್ರೆ ಆರ್ಥರ್ ಕೂಡ ಇವನ ಪವರ್ ನ ಯೂಸ್ ಮಾಡ್ಕೊಂಡು ಸಮುದ್ರದಲ್ಲಿರುವಂತಹ ಜೀವಿಗಳನ್ನೆಲ್ಲ ಕರೀತಾನೆ ಇವನ್ ಪರವಾಗಿ ಯುದ್ಧ ಮಾಡೋದಕ್ಕೆ ಅಂತ. ಅದೇ ರೀತಿ ಸಮುದ್ರದ ಜೀವಿಗಳೆಲ್ಲ ಬಂದು ಆರ್ಮ್ನ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿ ಸರ್ವನಾಶ ಮಾಡೋದಕ್ಕೆ ಶುರು ಮಾಡ್ತವೆ. ಇಷ್ಟೊತ್ತಿಗೆ ಆರ್ಥರ್ ಹಾಗೆ ಮೇರನು ಕೂಡ ಒಬ್ಬರನ್ನೊಬ್ಬರು ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ನಂತರ ಆರ್ಥರ್ ಟ್ರೆಂಚ್ ನ ಕ್ರಿಯೇಚರ್ಸ್ ಗಳನ್ನು ಕೂಡ ಕರೆದು ಆರ್ಮ್ ನ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಆರ್ಮ್ ಕೂಡ ಆರ್ಥರ್ ನ ಕಡೆಗೆನೆ ಬರ್ತಿರ್ತಾನೆ. ಅದೇ ಸಮಯಕ್ಕೆ ಮೇರಾ ಇವಳ ತಂದೆ ಹತ್ರ ಬಂದು ಅರ್ಥ ಮಾಡಿಸ್ತಾಳೆ, ಅಟ್ಲಾನ್ ನ ಟ್ರೈಡೆಂಟೆ ಆರ್ಥರ್ ಗೆ ಸಿಕ್ಬಿಟ್ಟಿದೆ, ಈಗ ಸಮುದ್ರಕ್ಕೆ ಅವನೇ ರಾಜ ಅಂತ. ಅದಕ್ಕೆ ನೀರಿಯಸ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಇದಾದ್ಮೇಲೆ ಆರ್ಥರ್ ಆರ್ಮ್ನ ಕರ್ಕೊಂಡು ನೀರಿನ ಮೇಲೆ ಬರ್ತಾನೆ ಯುದ್ಧ ಮಾಡೋದಕ್ಕೆ ಅಂತ. ಅದನ್ನ ನೋಡೋದಕ್ಕೆ ಎಲ್ರು ಕೂಡ ಮೇಲೆ ಬರ್ತಾರೆ. ಈಗ ಇವರಿಬ್ಬರ ಮಧ್ಯ ರಾಜನ ಪಟ್ಟಕ್ಕೋಸ್ಕರ ಫೈಟ್ ನಡೆಯೋದಕ್ಕೆ ಶುರು ಆಗುತ್ತೆ. ನೀರಿಂದ ಹೊರಗಡೆ ಇರೋದ್ರಿಂದ ಆರ್ಥರ್ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಅದೇ ರೀತಿ ಫೈಟ್ ಅನ್ನು ಕೂಡ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ವಲ್ಕೋ ಹೇಳ್ಕೊಟ್ಟಿದ್ದಂತ ಟ್ರಿಕ್ ಅನ್ನ ಇವನು ಯೂಸ್ ಮಾಡಿದ್ರಿಂದ ಆರ್ಮ್ ಇವನ ಹತ್ರನು ಕೂಡ ಬರೋದಕ್ಕಾಗೋದಿಲ್ಲ. ಇದನ್ನೇ ಉಪಯೋಗಿಸ್ಕೊಂಡು ತುಂಬಾ ಪವರ್ಫುಲ್ ಆಗಿ ಅಟ್ಯಾಕ್ ಮಾಡಿದ್ರಿಂದ
ಆರ್ಮ್ನ ಟ್ರೈಡೆಂಟೆ ಮುರಿದೋಗುತ್ತೆ. ಅಂದ್ರೆ ಆರ್ಥರ್ ಯುದ್ಧನ ಗೆದ್ದಂಗೆ ಅಂತ. ನನ್ನ ಸಾಯಿಸ್ಬಿಡು ಅಂತ ಆರ್ಮ್ ಹೇಳ್ತಿದ್ರು ಕೂಡ ಆರ್ಥರ್ ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ, ನಾನ್ ನಿಂತರ ಅಲ್ಲ ಅಂತ. ಅದೇ ಸಮಯಕ್ಕೆ ಅಟ್ಲಾನ ಇಲ್ಲಿಗೆ ಬಂದಿದ್ದನ್ನ ನೋಡಿ ಆರ್ಮ್ ತುಂಬಾನೇ ಶಾಕ್ ಆಗೋಗಿರ್ತಾನೆ. ಯಾಕೆಂತಂದ್ರೆ ಇವನ ತಾಯಿ ಸತ್ತೋಗಿದ್ರು ಅಂತ ಇವನು ಅನ್ಕೊಂಡಿದ್ದ. ಹಾಗೆ ಇವಳು ಕೂಡ ಇಲ್ಲ, ನಾನೊಂದ್ ಜಾಗದಲ್ಲಿ ಸಿಗಾಕೊಂಡಿದ್ದೆ, ಆರ್ಥರ್ ನನ್ನ ಕಾಪಾಡ್ದ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ವಲ್ಕನು ಕೂಡ ಬಂದು ಆರ್ಮ್ ನ ಬಂದಿ ಮಾಡಿ ಅಂತ ಹೇಳ್ತಾನೆ. ಇವನು ಕೂಡ ಏನು ಮಾತಾಡದೆ ಬಂದಿ ಆಗೋದಕ್ಕೆ ಅಂತ ಹೊಟ್ಟೋಗ್ತಾನೆ. ಇದಾದ್ಮೇಲೆ ಮೇರಾ ಎಲ್ಲರಿಗೂ ಅನೌನ್ಸ್ ಮಾಡ್ತಾಳೆ, ಇನ್ಮೇಲಿಂದ ಅಟ್ಲಾಂಟಿಸ್ಗೆ ರಾಜ ಆರ್ಥರ್ ಅಂತ. ಹಾಗೆ ಇವರಿಬ್ರು ಮದ್ವೆ ಕೂಡ ಆಗ್ತಿರ್ತಾರೆ. ಕೊನೆಗೆ ಎಲ್ಲರ ಜೊತೆ ಕೆರಾತನ್ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಆರ್ಥರ್ ಇನ್ಮೇಲಿಂದ ರಾಜ ಅಂತ. ಇದಾದ್ಮೇಲೆ ತೋರಿಸ್ತಾರೆ ಟಾಮ್ ಕಾಯ್ತಿರ್ಬೇಕಾದ್ರೆ ಸಡನ್ ಆಗಿ ಅಟ್ಲಾನ ಬಂದಿದ್ದನ್ನು ನೋಡಿ ಇವನ್ಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಹಾಗೆ ಈ ಕಡೆ ಆರ್ಥರ್ ಕೂಡ ರಾಜನಾಗಿ ಅಟ್ಲಾಂಟಿಸ್ ಅನ್ನ ಸಂಭಾಳಿಸ್ತಿರ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಆರ್ಥರ್ನ ತಮ್ಮನ ಹೆಸರು ಏನು ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.